ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಮತ್ತೆ ಇವತ್ತು ನಾನು ನಿಮಗಾಗಿ ಒಂದು ವಿಚಿತ್ರವಾದ ಮೂವಿಯನ್ನು ತಂದಿದ್ದೀನಿ. ಅಂದ್ರೆ ಒಂದು ಕಪಲ್ಸ್ ಅವ್ರು ಏನನ್ನ ಮಾಡ್ತಾರೆ ಅಂದ್ರೆ ಅವ್ರಗಳ ವೆಕೇಶನ್ ಅನ್ನ ಎಂಜಾಯ್ ಮಾಡೋದಕ್ಕಾಗಿ ಬೆಟ್ಟಗಳು ಜಾಸ್ತಿ ಇರುವ ಐಸ್ಲ್ಯಾಂಡ್ ಕಂಟ್ರಿಗೆ ಹೋಗ್ತಾರೆ. ಆ ರೀತಿ ಅವ್ರುಗಳು ಅವರ ಟೈಮ್ ಅನ್ನ ಅಲ್ಲಿ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ರಾತ್ರಿ ಒಂದು ಪ್ರಕಾಶವಾಗಿರುವ ಲೈಟ್ ಆ ಏರಿಯಾವನ್ನೇ ಸುತ್ಕೊಂಡು ಹೋಗುತ್ತೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಕಣ್ಣನ್ನ ಬಿಟ್ಟು ಎಚ್ಚರಾಗಿ ಹೊರಗಡೆ ನೋಡ್ಬೇಕಾದ್ರೆ ಅಲ್ಲಿ ಆ ಊರಲ್ಲಿ ಯಾವ ಜನರನ್ನು ಕಾಣ್ತಿಲ್ಲ, ಒಬ್ಬ ಮನುಷ್ಯ ಕೂಡ ಇರ್ತಿಲ್ಲ, ಎಲ್ಲ ಅಂಗಡಿಗಳು ಓಪನ್ ಆಗಿರುತ್ತೆ, ಅಂಗಡಿಯ ಒಳಗಡೆನು ಯಾರು ಇರ್ತಿಲ್ಲ. ಸೊ ಶಾಕ್ ಆಗಿದ್ದ ಇವ್ರುಗಳು ಅಂಗಡಿ ಒಳಗಡೆ ಹೋಗಿ ನೋಡ್ತಾರೆ, ಎಲ್ಲಾ ಕಡೆನೂ ಹೋಗಿ ಹುಡುಕಿ ನೋಡ್ತಾರೆ, ಎಲ್ಲಾ ಕಡೆನೂ ಸುತ್ತಿ ನೋಡ್ತಾರೆ, ಆದ್ರೆ ಎಲ್ಲುವೆ ಮನುಷ್ಯರನ್ನ ಮಾತ್ರ ಕಾಣ್ತಿಲ್ಲ. ಸೊ ಇವ್ರುಗಳಿಗೆ ಏನಾರ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನುಷ್ಯರೇ ಇಲ್ಲ ಅನ್ಬೇಕಾದ್ರೆ ಹೇಗಿರ್ಬೇಕು ಅಲ್ವಾ ಸಿಚುವೇಶನ್. ಇವರಿಗೆ ಊಟದಿಂದ ಬಟ್ಟೆಯಿಂದ ಎಲ್ಲವೇ ಸಿಗ್ಬಿಡುತ್ತೆ, ಆದ್ರೆ ಇವರನ್ನ ಸುತ್ತ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ ಅಷ್ಟೇನೆ. ಸೊ ಆ ಫೀಲ್ ಹೇಗಿರ್ಬೇಕಲ್ಲ, ತುಂಬಾನೇ ಭಯಾನಕವಾಗಿರುತ್ತೆ ಅಲ್ಲ. ಸೊ ಅಂತದೊಂದು ಸಿಚುವೇಶನ್ ಅಲ್ಲಿ ಕಪಲ್ ಸಿಗಾಕೋಬಿಡ್ತಾರೆ. ಅದರ ನಂತರ ಇವ್ರುಗಳಿಗೆ ಏನಾಗುತ್ತೆ, ಮನುಷ್ಯರೇ ಇಲ್ಲದೆ ಇರುವ ಈ ಭೂಮಿಯಲ್ಲಿ ಇವ್ರುಗಳು ಹೇಗೆ ಸರ್ವೈವ್ ಮಾಡ್ತಾರೆ ಅನ್ನೋದನ್ನ ತುಂಬಾನೇ ವಿಚಿತ್ರವಾಗಿ ನಮಗೆ ಹೇಳಿರುವ ಕಥೆನೆ 2017ರಲ್ಲಿ ರಿಲೀಸ್ ಆಗಿದ್ದ ಬೊಕೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಅವಳ ಹೆಸರು ಜೈನ್, ನಮ್ಮ ಹೀರೋ ಅವನ ಹೆಸರು ರೈಲಿ. ಇಬ್ಬರು ಅವರ ವೆಕೇಶನ್ ಅನ್ನ ಎಂಜಾಯ್ ಮಾಡೋದಕ್ಕಾಗಿ ಐಸ್ಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಟೂರಿಸಂ ಬೆಟ್ಟಗಳ ಕಡೆಗೆ ಬಂದಿರ್ತಾರೆ. ಅದರಲ್ಲೂ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನು ತುಂಬಾನೇ ದೊಡ್ಡ ಸಾಹುಕಾರ, ಅವನ ಫ್ಯಾಮಿಲಿ ತುಂಬಾನೇ ರಿಚ್ ಫ್ಯಾಮಿಲಿ. ಆದ್ರಿಂದಾನೇ ನಮ್ಮ ಹೀರೋಗೆ ಹಣಕ್ಕೆ ಯಾವುದೇ ರೀತಿಯ ಕಷ್ಟನೂ ಇರೋದಿಲ್ಲ. ಆದ್ರೆ ನಮ್ಮ ಹೀರೋಯಿನ್ಗೆ ಏನು ಭಯ ಅಂದ್ರೆ ನಮ್ಮ ಹೀರೋ ಈ ರೀತಿ ಯಾವುದೇ ರೀತಿಯ ಜವಾಬ್ದಾರಿನೂ ಇಲ್ಲದೆ ಸುತ್ತಾಡ್ತಿದ್ದಾನಲ್ಲ, ಆದ್ರಿಂದ ಹೀರೋ ಅವನ ಫ್ಯಾಮಿಲಿ ನಮ್ಮ ಹೀರೋವನ್ನ ಲೋನ್ಲಿಯಾಗಿ ಬಿಟ್ಬಿಡ್ತಾರೋ, ಅವನನ್ನು ದೂರ ಮಾಡ್ಬಿಡ್ತಾರೋ. ಆ ರೀತಿ ಇವನನ್ನು ಸೆಪರೇಟ್ ಮಾಡ್ಬಿಟ್ರೆ ನಂತರ ಇವನು ಏನನ್ನ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಇವನಿಗೆ ಅಂತ ಯಾರು ಇರ್ತಿದ್ದಾರೆ ಅನ್ನೋ ತರ ಅವಾಗ ಫೀಲ್ ಮಾಡಿ ನೋಡ್ತಿರ್ತಾಳೆ. ಇದ್ರುವೆ ನಮ್ಮ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ ಅನ್ನೋದ್ರಿಂದ ತುಂಬಾನೇ ಹಣವನ್ನ ಖರ್ಚು ಮಾಡಿ ಅವಳನ್ನ ಕರ್ಕೊಂಡು ತುಂಬಾನೇ ಪ್ಲೇಸಸ್ ಗೆ ಕರ್ಕೊಂಡು ಹೋಗಿ ಅವಳಿಗೆ ತೋರಿಸ್ಕೊಡ್ತಿರ್ತಾನೆ. ನಮ್ಮ ಹೀರೋಗೆ ಒಂದೇ ಒಂದು ಆಸೆ, ಆದ್ರಲ್ಲೂ ಅದು ತುಂಬಾನೇ ಇಂಪಾರ್ಟೆಂಟ್ ಆಸೆ. ಅದು ಏನು ಅಂದ್ರೆ ನಮ್ಮ ಹೀರೋಯಿನ್ ಜೊತೆ ಲೈಫ್ ಲಾಂಗ್ ಬದುಕಬೇಕು, ಅವಳ ಜೊತೆ ಇದ್ದು ಜೀವನ ಮಾಡಬೇಕು. ಸೊ ಇವಾಗ ಕೂಡ ಅದಕ್ಕಾಗಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಒಂದು ಸೂಪರ್ ಆಗಿರುವ ಪ್ಲೇಸ್ ಗೆ ಬಂದಿದ್ದಾನೆ. ಸೊ ಒಂದು ಹೋಟೆಲ್ ಅಲ್ಲಿ ಇವಾಗ ಚೆಕ್ ಇನ್ ಮಾಡ್ತಾರೆ. ನಂತರ ಊಟ ಮಾಡ್ಬಿಟ್ಟು ನಾವು ಸುತ್ತಾಡೋದಕ್ಕೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದೇ ತರ ಇಬ್ಬರಿಗೆ ಊಟ ಮಾಡೋದಕ್ಕೆ ಕೂತಿರ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ಹೀರೋಗೆ ಹೇಳ್ತಾಳೆ. ನನ್ನ ಅಪ್ಪ ಅವರು ಒಂದು ಪ್ರೀಸ್ಟ್, ಆದ್ರಿಂದ ನನಗೆ ರಿಲಿಜನ್ಸ್ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ಹೇಳ್ತಿರ್ತಾಳೆ. ಆದ್ರೆ ನಮ್ಮ ಹೀರೋಗೆ ನೋಡಿದ್ರೆ ಅವನು ಟೋಟಲ್ ಆಗಿ ಅದಕ್ಕೆ ಆಪೋಸಿಟ್. ರಿಲಿಜನ್ ಅಂದ್ರೇನೆ ಅವನಿಗೆ ಒಂದು ಚೂರು ಇಷ್ಟನೇ ಇರೋದಿಲ್ಲ, ಅವೆಲ್ಲವೇ ಸುಮ್ನೆ ಒಂದು ದೊಡ್ಡ ಕತೆ ಅಷ್ಟೇನೆ. ದಡ್ತನ ಮೆಂಟಾಲಿಟಿ ಸರಿ ಇಲ್ದೇ ಇರೋರೇ ಆ ರೀತಿ ಎಲ್ಲ ಫಾಲೋ ಮಾಡೋದು ಅನ್ನೋ ತರ ಹೇಳ್ತಿರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಏನೇ ದೊಡ್ಡ ಸಾಹುಕಾರನಾಗಿ ಇರ್ತಿದ್ರು ಕೂಡ ಅವನ ಬ್ಯಾಗ್ ಅಲ್ಲಿ ಒಂದು ಹಳೆ ರೆಕಾರ್ಡರೇ ಇರುತ್ತೆ, ಅದನ್ನ ತೆಗೆದು ಹೊರಗಡೆ ಇಡ್ತಾನೆ. ಅದನ್ನ ನೋಡಿದ ಹೀರೋಯಿನ್, ಅಯ್ಯೋ ಪಾಪಿ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿ ಡೆವಲಪ್ ಆಗ್ಬಿಟ್ಟಿದೆ, ನೀನ್ ನೋಡಿದ್ರೆ ಇನ್ನವೇ ಈ ಹಳೆ ರೆಕಾರ್ಡರ್ ಇಟ್ಕೊಂಡಿದ್ಯಲ್ಲ ಅಂತ ಹೇಳ್ಬೇಕಾದ್ರೆ, ಆದ್ರೆ ನಮ್ಮ ಹೀರೋಗೆ ಆ ರೆಕಾರ್ಡರ್ ಅವರ ತಂದೆ ಅವನಿಗೆ ಕೊಟ್ಟಿರೋದು ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋ ಅದನ್ನ ತಗೊಂಡು ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಕೂಡ ನಾಚ್ಕೊಳ್ಳೋದೇ ಇಲ್ಲ. ಅದರ ನಂತರ ಊಟವನ್ನೆಲ್ಲ ತಿಂದು ಕಂಪ್ಲೀಟ್ ಮಾಡಿದ ಮೇಲೆ ಆ ಜಾಗವನ್ನ ಹಾಗೆ ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡ್ತಾರೆ. ಇವ್ರುಗಳು ಬಂದಿರೋದೇ ಬೆಟ್ಟಗಳು ಇರುವ ಜಾಗಕ್ಕೆ ತಾನೆ, ಸೊ ಸುತ್ತಾಡ್ತಿರ್ತಾರೆ, ನೋಡೋದಕ್ಕೇನೆ ಅಷ್ಟು ರಮ್ಯವಾಗಿರುತ್ತೆ. ಸೊ ಹೀರೋಯಿನ್ ಜೊತೆ ಸೇರಿ ಹೀರೋ ತುಂಬಾನೇ ಜಾಲಿಯಾಗಿ ಎಂಜಾಯ್ ಮಾಡ್ತಿರ್ತಾನೆ. ತುಂಬಾನೇ ಬೆಟ್ಟಗಳು, ತುಂಬಾನೇ ಜಿಯೋಥರ್ಮಲ್ ಫೌಂಟೈನ್ಸ್ ಮತ್ತೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳಾಗಿರುತ್ತೆ. ಸೊ ಇವನ್ನೆಲ್ಲ ನೋಡಿ ಇಬ್ಬರಿಗೆ ಚೆನ್ನಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಬಿಟ್ಟು ರಾತ್ರಿ ರಿಟರ್ನ್ ಹೋಟೆಲ್ಗೆ ಬಂದ್ಬಿಡ್ತಾರೆ. ಬಂದಿದ ತಕ್ಷಣವೇ ಇಬ್ಬರಿಗೆ ತುಂಬಾನೇ ಟಯರ್ಡ್ ಆಗಿರುತ್ತೆ, ಬೆಳಗ್ಗೆಯಿಂದ ಸುತ್ತಾಡಿದ್ದಾರೆ ಅಲ್ವಾ. ಸೊ ನಮ್ಮ ಹೀರೋಯಿನ್ ಬಂದಿದ ತಕ್ಷಣವೇ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾಳೆ. ನಮ್ಮ ಹೀರೋ ಅದನ್ನ ನೋಡ್ಬಿಟ್ಟು, ಸರಿ ಹೀರೋಯಿನ್ ಅನ್ನ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಕೆಳಗಡೆ ಮಲ್ಕೋಬಿಡೋಣ ಅಂತ ಹೇಳಿ ನಮ್ಮ ಹೀರೋನು ಚೆನ್ನಾಗಿ ಕೆಳಗಡೆ ಮಲಗ್ಬಿಡ್ತಾನೆ. ಚೆನ್ನಾಗಿ ಕತ್ತಲೆ ಆಗ್ಬಿಟ್ಟಿರುತ್ತೆ, ಫುಲ್ ರಾತ್ರಿ ಆಗ್ಬಿಟ್ಟಿರುತ್ತೆ. ಮಿಡ್ ನೈಟ್ ಅಲ್ಲಿ ಸಡನ್ ಆಗಿ ನಮ್ಮ ಹೀರೋಯಿನ್ಗೆ ಎಚ್ಚರ ಆಗುತ್ತೆ. ಆವಾಗ ವಿಂಡೋ ಸೈಡ್ ಅಲ್ಲಿ ಏನೋ ಲೈಟ್ ಹುರಿತಿರೋ ರೀತಿ ಕಾಣ್ಬೇಕಾದ್ರೆ, ಏನಿದು ಪ್ರಕಾಶವಾಗಿ ಇರ್ತಿದೆಯಲ್ಲ ಅಂತ ನಮ್ಮ ಹೀರೋಯಿನ್ ವಿಂಡೋ ಸೈಡ್ ಗೆ ಬಂದು ಹೊರಗಡೆ ನೋಡ್ಬೇಕಾದ್ರೆ ಹಗಲೊತ್ತಾಗಿರೋ ರೀತಿ ಕಾಣ್ತಿರುತ್ತೆ. ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಿಲ್ಲ, ಏನಿದು ಅಂತ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೇನೆ ಹೊರಗಡೆ ಆಕಾಶದಲ್ಲಿ ಬ್ರೈಟ್ ಆಗಿರುವ ಲೈಟ್ ರೀತಿ ಏನೋ ಒಂದು ವಿಷಯ ಕಾಣ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಏನಂತ ಅನ್ಕೋತಾಳೆ ಅಂದ್ರೆ, ಮೇ ಬಿ ಇದು ಅರೋರಾ ಲೈಟ್ ಆಗಿರ್ಬೇಕು, ಆ ಏರಿಯಾದಲ್ಲಿ ಹೀಗೆ ತಾನೇ ಇರುತ್ತೆ, ಈ ಅರೋರಾ ಲೈಟ್ಸ್ ಎಲ್ಲ ಕಾಮನ್ ಆ ಏರಿಯಾದಲ್ಲಿ, ಮೇ ಬಿ ಆ ಲೈಟ್ ಆಗೇ ಇರಬೇಕು ಅಂತ ನಮ್ಮ ಹೀರೋಯಿನ್ ನೋಡ್ತಿರ್ತಾಳೆ. ಆ ರೀತಿ ನೋಡ್ತಿರ್ಬೇಕಾದ್ರೆ ಆ ಪ್ರಕಾಶವಾಗಿರುವ ಲೈಟ್ ಹಾಗೆ ಮೂವ್ ಆಗೋ ರೀತಿ ಕಾಣುತ್ತೆ. ಅದ್ರಲ್ಲೂ ಅದು ಕೆಳಗಡೆ ಫೇಸ್ ಮಾಡಿ ಬರ್ತಿರೋ ರೀತಿ ಕಾಣ್ತಿರ್ಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋಯಿನ್ ಹಾಗೆ ಮೈ ಮರ್ತು ನೋಡ್ತಿರ್ತಾಳೆ. ಮೇ ಬಿ ಇದು ಕನ್ಸಾಗೆ ಇರಬೇಕು, ಯಾಕೆಂದ್ರೆ ಅರೋರಾ ಲೈಟ್ಸ್ ಈ ರೀತಿ ಎಲ್ಲ ಕಾಣೋದಿಲ್ವಲ್ಲ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಅದ್ರ ನಂತರ ಹೋಗಿ ಬೆಡ್ಗೆ ಮಲಗಬೇಕಾದ್ರೆ ಹಾಗೆ ನಿದ್ದೆ ಮಾಡ್ಬಿಡ್ತಾಳೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋ ಬಂದು ಹೀರೋಯಿನ್ ಅನ್ನ ಎಬ್ಬಿಸ್ತಾನೆ. ಸೊ ಅಲ್ಲಿರುವ ಕ್ಲಾಕ್ ಅನ್ನು ನೋಡ್ಬೇಕಾದ್ರೆ ತುಂಬಾ ಹೊತ್ತು ಇವ್ರುಗಳು ನಿದ್ದೆ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆದ್ರಿಂದ ತಕ್ಷಣವೇ ಹೀರೋ, ಹೇ ಬಾರಮ್ಮ ಬೇಗನೆ ಹೋಗೋಣ, ಬೇಗನೆ ಹೋಗಿ ಊಟ ಮಾಡ್ಬಿಟ್ಟು ನಾವು ಸುತ್ತಾಡೋಕೆ ಹೋಗೋಣ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ
ನಮ್ಮ ಹೀರೋಯಿನ್ವೆ ಸರಿ ಅಂತ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತಾಳೆ. ನಂತರ ಇಬ್ಬರುವೆ ಆ ಹೋಟೆಲ್ ಅಲ್ಲೇ ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಆ ರೀತಿ ನಮ್ಮ ಹುಡುಗರು ಅವರ ರೂಮ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಯಾರನ್ನು ಕಾಣ್ತಿಲ್ಲ, ಆ ಹೋಟೆಲ್ ಅಲ್ಲಿ ಯಾರು ಇರ್ತಿಲ್ಲ. ಸೊ ಒಂದೊಂದು ಜಾಗಕ್ಕೂ ಒಂದೊಂದು ರೂಮಿಗೆ ಹೋಗಿ ಹುಡುಕಿ ನೋಡ್ತಾರೆ, ಆದ್ರೆ ಎಲ್ಲುವೆ ಯಾರನ್ನು ಕಾಣ್ತಾನೆ ಇಲ್ಲ. ಎಲ್ಲಿಗೆ ಹೋದ್ರು ಇವರೆಲ್ಲ ಈ ಕೆಲಸದವರೆಲ್ಲ ಇನ್ನವೇ ಕಾಫಿಯನ್ನ ರೆಡಿ ಮಾಡಿಲ್ವಾ, ಯಾರನ್ನು ಕಾಣ್ತಾನೂ ಇಲ್ವಲ್ಲ ಅಂತ ಕನ್ಫ್ಯೂಷನ್ ಅಲ್ಲೇ ಆ ಹೋಟೆಲ್ ನ ಬಿಟ್ಟು ಹೊರಗಡೆ ಬರ್ತಾರೆ. ಸರಿ ಹೊರಗಡೆ ಹೋಗಿ ಪಕ್ಕದಲ್ಲಿ ಇರುವ ರೆಸ್ಟೋರೆಂಟ್ ಅಲ್ಲಾದ್ರೂ ಒಂದು ಕಾಫಿಯನ್ನು ಕುಡಿಯೋಣ ಅಂತ ಹೊರಗಡೆ ಬಂದು ನೋಡ್ತಾರೆ. ಹೊರಗಡೆ ಬಂದ್ರೆ ಇನ್ನವೇ ದೊಡ್ಡದಾಗಿ ಶಾಕ್ ಆಗ್ತಾರೆ, ಯಾಕೆಂದ್ರೆ ಹೊರಗಡೆನು ಯಾರುವೇ ಇರ್ತಿಲ್ಲ, ಎಲ್ಲಾ ಸ್ಟ್ರೀಟ್ಸ್ ಖಾಲಿ ಖಾಲಿ ಇರುತ್ತೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾನೇ ಗಾಬರಿಯಾಗಿ ಹಾಗೆ ಹೆದರ್ಕೊಂಡೇ ಹುಡುಕ್ತಿರ್ತಾರೆ. ಆದ್ರೆ ಆ ಊರಲ್ಲಿ ಯಾರನ್ನು ಕಾಣ್ತಾ ಇಲ್ಲ, ಯಾವುದೇ ರೀತಿಯ ಮನುಷ್ಯರು ಆ ಜಾಗದಲ್ಲಿ ಇರ್ತಿಲ್ಲ. ಸೊ ಹೇಗಿರ್ಬೇಕು ಅಲ್ವಾ ಅವ್ರಗಳ ಸಿಚುವೇಶನ್, ಏನಿದು ಯಾರನ್ನು ಕಾಣ್ತಾ ಇಲ್ವಲ್ಲ, ಎಲ್ಲರೂ ಎಲ್ಲಿಗೆ ಹೋದ್ರು, ಮೇ ಬಿ ಪಕ್ಕದಲ್ಲಿ ಏನಾದ್ರು ಫೆಸ್ಟಿವಲ್ ಏನಾದ್ರು ನಡೀತಿದ್ಯಾ, ಆದ್ರಿಂದ ಊರ್ ಜನರೆಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದಾರ. ಆದ್ರೆ ಆ ರೀತಿ ಇರ್ತಿದ್ರೆ ನಮಗೆ ಆಲ್ರೆಡಿ ಗೊತ್ತಾಗ್ಬಿಡ್ತಿತ್ತಲ್ಲ ದೊಡ್ಡ ಫೆಸ್ಟಿವಲ್ ಆಗಿರ್ತಿದ್ರೆ. ಸೊ ಸಡನ್ ಆಗಿ ಎಲ್ಲ ಜನರು ಎಲ್ಲಿಗೆ ಹೋದ್ರು ಅಂತ ಗಾಬರಿಯಾಗಿ ನಮ್ಮ ಹುಡುಗರು ಕನ್ಫ್ಯೂಷನ್ ಆಗಿ ಎಲ್ಲಾ ಕಡೆನೂ ಸುತ್ತಾಡ್ತಿರ್ತಾರೆ, ಎಲ್ಲಾ ಕಡೆನೂ ಹುಡುಕಿ ನೋಡ್ತಿರ್ತಾರೆ, ಯಾರಾದ್ರೂ ಒಬ್ಬರಾದ್ರೂ ಮನುಷ್ಯರ ಕಣ್ಣಿಗೆ ಬೀಳ್ತಾರ ಅಂತ. ಅಂಗಡಿಗಳೆಲ್ಲ ಓಪನ್ ಆಗೇ ಇರುತ್ತೆ, ಸೂಪರ್ ಮಾರ್ಕೆಟ್ಸ್ ಎಲ್ಲ ಓಪನ್ ಆಗೇ ಇರುತ್ತೆ. ಸರಿ ಅಂತ ಒಳಗಡೆ ಆದ್ರೂ ಯಾರಾದ್ರೂ ಇರ್ಬೋದು ಅಂತ ಇವ್ರುಗಳು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೂ ಯಾರು ಇರ್ತಿಲ್ಲ. ಸರಿ ಏನೇ ಫೆಸ್ಟಿವಲ್ ಗೆ ಹೋಗಿದ್ರು ಕೂಡ ಹಾಗೆ ಅಂಗಡಿಯನ್ನು ಕ್ಲೋಸ್ ಮಾಡ್ದೇನೆ ಹೋಗ್ಬಿಡ್ತಾರ, ಇಲ್ವಲ್ಲ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ತುಂಬಾನೇ ಶಾಕ್ ಆಗಿ ಅಂಗಡಿಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಖಂಡಿತ ಏನೋ ಒಂದು ನಡೀತಿದೆ, ಅದನ್ನ ನಾವು ಕಂಡುಹಿಡಿಯಲೇಬೇಕು, ಇಲ್ಲ ಮೇ ಬಿ ಎಲ್ಲರೂ ಸೇರಿ ನಮ್ಮನ್ನ ಪ್ರಾಂಕ್ ಮಾಡ್ತಿರ್ಬೇಕು ಅಂತ ಹೇಳಿದ್ರೆ ಇನ್ನವೇ ಡೀಪ್ ಆಗಿ ಆ ಜಾಗವನ್ನು ಸುತ್ತಾಡ್ತಿರ್ತಾರೆ. ಭಯದಲ್ಲೇ ಫುಲ್ಲು ಸಿಟಿಯನ್ನೇ ಸುತ್ತಾಡಿ ನೋಡ್ತಾರೆ, ಹುಡುಕಿ ನೋಡ್ತಾರೆ, ಆದ್ರೆ ಎಲ್ಲಿಗೆ ಹೋದ್ರು ಸರಿ ಯಾವುದೇ ರೀತಿಯ ಮನುಷ್ಯರನ್ನು ಕಾಣ್ತಿಲ್ಲ. ಅದರ ನಂತರ ಹೊಟ್ಟೆ ಆಗ್ಬಿಡುತ್ತೆ. ಸರಿ ಆಯ್ತು, ನಾವಿವಾಗ ಸದ್ಯಕ್ಕೆ ಒಂದು ಕೆಫೆನಾದ್ರೂ ಹುಡ್ಕೋಣ, ಏನನ್ನಾದ್ರೂ ತಿನ್ನೋಣ ಫಸ್ಟ್ ಅಂತ ಅನ್ಕೊಂಡು ಇವ್ರುಗಳ ಫೋನ್ ಅನ್ನ ತಗೊಂಡು ನೋಡ್ತಾರೆ. ಇವ್ರುಗಳು ಆಲ್ರೆಡಿ ಅವರ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡಿ ಬೇರೆಯವರಿಗೆ ಮೆಸೇಜಸ್ ಅನ್ನ ಮಾಡಿರ್ತಾರೆ ಅಲ್ವಾ, ಫ್ರೆಂಡ್ಸ್ ಗಳಿಗೆ ರಿಲೇಟಿವ್ಸ್ ಗಳಿಗೆ ಅಂತ. ಆ ಮೆಸೇಜಸ್ ಎಲ್ಲ ಸಿಂಗಲ್ ಟಿಕ್ ಅಲ್ಲೇ ಇರ್ತಿದೆ. ಸೊ ಅವ್ರಿಗೆ ಕಾಲ್ ಅನ್ನು ಮಾಡಿ ನೋಡ್ತಾರೆ, ಆದ್ರೆ ಯಾವುದೇ ಕಾಲುವೆ ಕನೆಕ್ಟ್ ಆಗೋದಿಲ್ಲ, ಯಾರಿಗೂ ಕಾಲೇ ಹೋಗ್ತಿರೋದಿಲ್ಲ. ಸೊ ಇವ್ರುಗಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ಟೆನ್ಷನ್ ಅಲ್ಲಿ ಊರನ್ನ ಸುತ್ಕೊಂಡ್ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಕೆಫೆ ಇರುತ್ತೆ, ಅದನ್ನ ನೋಡ್ಬಿಡ್ತಾರೆ. ಸರಿ ಓಕೆ ಒಳಗಡೆ ಹೋಗಿ ಏನನ್ನಾದ್ರೂ ತಿನ್ನೋಣ ಅಂತ ಒಳಗಡೆ ಬರ್ತಾರೆ. ಆ ರೀತಿ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಆ ಜಾಗದಲ್ಲಿ ಟಿವಿಸ್ ಎಲ್ಲ ರನ್ ಆಗ್ತಿರುತ್ತೆ. ಏನಿದು ಟಿವಿಸ್ ಎಲ್ಲ ರನ್ ಆಗ್ತಿದೆ, ಸರಿ ಓಕೆ ಇದರಲ್ಲಿ ಟಿವಿ ನ್ಯೂಸ್ ಚಾನೆಲ್ ನ ಇಟ್ಟು ನೋಡೋಣ, ಏನಾದ್ರೂ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬರ್ಬೋದು ಅಂತ ನೋಡ್ತಾರೆ. ಟಿವಿ ರಿಮೋಟ್ ಅನ್ನ ತಗೊಂಡು ಚೇಂಜ್ ಮಾಡಿ ನೋಡಿದ್ರೆ ನ್ಯೂಸ್ ಚಾನೆಲ್ಸ್ ಯಾವುದೇ ರನ್ ಆಗ್ತಿಲ್ಲ, ಯಾವುದೋ ಒಂದು ಲೂಪ್ ವಿಡಿಯೋ ರೀತಿ ಕಂಟಿನ್ಯೂಸ್ ಆಗಿ ಅದೇನೇ ರಿಪೀಟೆಡ್ ಆಗಿ ಪ್ಲೇ ಆಗ್ತಿರುತ್ತೆ ಅಷ್ಟೇ. ಇದನ್ನ ನೋಡಿದ ತಕ್ಷಣವೇ ಇವ್ರಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಹೀರೋ ಹಾಗೆ ಆ ಜಾಗದಲ್ಲಿ ಕೂತ್ ಬಿಡ್ತಾನೆ. ಇದ್ರೂ ಸರಿ ಓಕೆ ಈ ಜಾಗದಲ್ಲಿ ಇರ್ತಿದ್ರೆ ಏನಿವೆ ಕೆಲಸಕ್ಕೆ ಆಗ್ಬರಲ್ಲ, ನಾವು ಇನ್ನವೇ ಹೊರಗಡೆ ಹೋಗಿ ಚೆನ್ನಾಗಿ ಸುತ್ತಾಡೋಣ, ಹುಡುಕಿ ನೋಡೋಣ ಅಂತ ಬೇಗ ಬೇಗ ಇಬ್ಬರುವೆ ಆ ಜಾಗವನ್ನ ಬಿಟ್ಟು ಹೊರಗಡೆ ಬಂದು ಯಾರಾದ್ರೂ ಇರ್ತಿದ್ದೀರಾ, ಎಲ್ಲಾದ್ರೂ ಇರ್ತಿದ್ದೀರಾ ಅಂತ ಕಿರ್ಚ್ಕೊಂಡೆ ಯಾರಾದ್ರೂ ಮನುಷ್ಯರು ಇರ್ತಿದಾರ ಅಂತ ಹುಡುಕಿ ನೋಡ್ತಿರ್ತಾರೆ. ಆದ್ರೆ ಯಾವ್ದು ಕೆಲಸಕ್ಕೆ ಆಗ್ಬರ್ಲಿಲ್ಲ. ಮೇ ಬಿ ರಾತ್ರಿನೇ ಯಾವ್ದಾದ್ರು ವೈರಸ್ ಬಂದು ಎಲ್ಲರನ್ನು ಕೊಂದ್ಬಿಡ್ತೋ, ಎಲ್ಲ ಜನರು ಸತ್ತೋಗ್ಬಿಟ್ರೋ ಅಂತ ಯೋಚನೆ ಮಾಡಿ ನೋಡ್ತಾರೆ. ಆದ್ರೆ ಆ ರೀತಿ ಜನರು ಸತ್ತಿದ್ರೆ ರೋಡ್ ಪೂರ್ತಿ ಡೆಡ್ ಬಾಡೀಸ್ ಗಳಾಗಿ ಬಿದ್ದಿರ್ಬೇಕಾಗಿತ್ತಲ್ಲ, ಆ ಡೆಡ್ ಬಾಡೀಸ್ ಆದ್ರೂ ನಮ್ಮ ಕಣ್ಣಿಗೆ ಬೀಳ್ಬೇಕಾಗಿತ್ತಲ್ಲ, ಅದನ್ನ ಕೂಡ ಕಾಣಿಸ್ತಾ ಇಲ್ವಲ್ಲ. ಮೇ ಬಿ ಏಲಿಯನ್ಸ್ ಏನಾದ್ರೂ ಅಟ್ಯಾಕ್ ಮಾಡ್ಬಿಟ್ಟಿದ್ಯೋ, ಆದ್ರೆ ಅದಕ್ಕಾದ ಪ್ರೂಫ್ ಕೂಡ ಏನುವೆ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ, ಏನಾಗಿರ್ಬೇಕು ಅಂತ ತುಂಬಾನೇ ಕನ್ಫ್ಯೂಷನ್ ಆಗ್ತಾರೆ. ಹಾಗೆ ಅದೇ ಭಯದಲ್ಲಿ ಸುತ್ತಾಡ್ಕೊಂಡೆ ಮತ್ತೆ ರಿಟರ್ನ್ ಅವರು ಸ್ಟೇ ಆಗಿರುವ ಹೋಟೆಲ್ಗೆ ಬಂದ್ಬಿಡ್ತಾರೆ. ಆವಾಗ ನಮ್ಮ ಹೀರೋ ಅವನ ಲ್ಯಾಪ್ಟಾಪ್ ಅನ್ನ ತಗೊಂಡು ನಮ್ಮ ಭೂಮಿಯ ಮ್ಯಾಪ್ ಅನ್ನ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಗೊತ್ತಾಗ್ತಿಲ್ಲ. ಇವ್ರಿಗೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇರ್ತಿದೆ, ಅದು ಕಟ್ ಆಗಿಲ್ಲ. ಫೋನ್ ಕಾಲ್ ಮಾಡುವ ಸಿಗ್ನಲ್ ಮಾತ್ರ ಕಟ್ ಆಗ್ಬಿಟ್ಟಿದೆ, ಮೊಬೈಲ್ ನೆಟ್ವರ್ಕ್ ಮಾತ್ರ ಕಟ್ ಆಗ್ಬಿಟ್ಟಿದೆ. ಸೊ ನಿನ್ನೆ ಎಲ್ಲ ಜನರನ್ನು ನೋಡಿರ್ತಾರೆ, ಎಲ್ಲ ಮನುಷ್ಯರನ್ನು ನೋಡಿರ್ತಾರೆ, ಆದ್ರೆ ಸಡನ್ ಆಗಿ ಇವತ್ತು ಯಾರನ್ನು ಕಾಣ್ತಿಲ್ಲ ಅಲ್ಲ, ಆದ್ರಿಂದ ಇವ್ರಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಈ ಏರಿಯಾದಲ್ಲಿ ಮಾತ್ರವೇ ಹೀಗಿರ್ಬೇಕು ಅನ್ಸುತ್ತೆ, ನಾವು ಪಕ್ಕದ ಊರಿಗೆ ಹೋಗಿ ನೋಡೋಣ, ಇಲ್ಲ ಅಟ್ಲೀಸ್ಟ್ ಪಕ್ಕದ ಏರಿಯಾಗಾದ್ರೂ ಹೋಗಿ ನಾವು ಚೆಕ್ ಮಾಡಿ ನೋಡೋಣ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅಲ್ಲೇನೆ ರೋಡ್ ಅಲ್ಲಿ ಒಂದು ಕಾರ್ ನಿಂತಿರುತ್ತೆ, ಆ ಕಾರ್ಗೆ ಹತ್ಕೋತಾರೆ. ಯಾಕೆಂದ್ರೆ ಇವಾಗ ಆ ಏರಿಯಾದಲ್ಲಿ ಯಾರು ಇರ್ತಿಲ್ಲ, ಯಾರನ್ನು ಕಾಣ್ತಿಲ್ಲ. ಸೊ ಆದ್ರಿಂದ ಯಾವ್ದೇ ಕಾರ್ ಆಗಿದ್ರು ಪರವಾಗಿಲ್ಲ, ಯಾರದೇ ಇದ್ರು ಪರವಾಗಿಲ್ಲ ಅಂತ ಹತ್ಕೊಂಡು ಕಾರನ್ನ ಡ್ರೈವ್ ಮಾಡಿ ಹೋಗ್ತಾರೆ. ಯಾವುದೇ ರೀತಿಯ ಮನುಷ್ಯರನ್ನು ಯಾರನ್ನು ಆ ಜಾಗದಲ್ಲಿ ಕಾಣ್ತಿಲ್ಲ ಅನ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಏನನ್ನ ಬೇಕಾದ್ರೂ ಆ ಜಾಗದಲ್ಲಿ ಯೂಸ್ ಮಾಡ್ಕೋಬಹುದಲ್ವಾ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಲ್ವಾ. ಆದ್ರಿಂದ ಬೇಗನೆ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಆ ಏರಿಯಾ ಪೂರ್ತಿ ಸುತ್ತಲೂ ಮುತ್ತಲು ಹುಡುಕಿ ನೋಡ್ತಾರೆ. ಆದ್ರೆ ಎಲ್ಲಿ ನೋಡಿದ್ರು ಯಾವುದೇ ರೀತಿಯ ಮನುಷ್ಯರನ್ನು ಕಾಣ್ತಿಲ್ಲ, ಖಾಲಿ ಹೊಡಿತಿರುತ್ತೆ. ಇನ್ನ ಹೇಳ್ಬೇಕು ಅಂದ್ರೆ ಇವ್ರುಗಳಿಗೆ ಇರ್ತಾ ಇರುವ ಸಿಟಿಯಲ್ಲೂ ಯಾವುದೇ ರೀತಿಯ ಮನುಷ್ಯರನ್ನು ಕಾಣ್ತಿಲ್ಲ. ಸರಿ ಅಂತ ಪಕ್ಕದಲ್ಲಿ ಇರುವ ವಿಲೇಜ್ ಗೆ ಬಂದು ಹುಡುಕಿದ್ರೆ ಆ ಗ್ರಾಮದಲ್ಲಿ ಕೂಡ ಯಾರನ್ನು ಕಾಣ್ತಿಲ್ಲ. ಆದ್ರಿಂದ ನಮ್ಮ ಹೀರೋ ಗಾಬರಿ ಆಗ್ಬಿಟ್ಟು ಏನನ್ನ ಮಾಡ್ತಾನೆ ಅಂದ್ರೆ ನಿನ್ನೆ ಚರ್ಚ್ ಅಲ್ಲಿ ಒಬ್ಬರನ್ನ ಮೀಟ್ ಮಾಡಿರ್ತಾನೆ. ಆ ಚರ್ಚ್ ಅಲ್ಲಿ ಮೇ ಬಿ ಯಾರಾದ್ರೂ ಇರ್ಬೋದು ಅಂತ ಅಲ್ಲಿಗೆ ಬಂದು ಹುಡುಕಿ ನೋಡ್ತಾರೆ. ಆದ್ರೆ ಆ ಚರ್ಚ್ ಅಲ್ಲಿ ಕೂಡ ಯಾರನ್ನು ಕಾಣ್ತಿಲ್ಲ. ಇಡೀ ಆ ಜಾಗವೇ ಫುಲ್ಲು ಸೈಲೆಂಟ್ ಆಗಿರ್ತಿದೆ, ಪಕ್ಷಿಗಳು ಹಾರುವ ಸದ್ದಿಲ್ಲ, ಗಾಳಿ ಬೀಸುವ ಸದ್ದಿಲ್ಲ, ಫುಲ್ಲು ಸೈಲೆಂಟ್ ಆಗಿರುತ್ತೆ. ಜನರು ಮನುಷ್ಯರು ಯಾರನ್ನು ಕಾಣ್ತಿಲ್ಲ, ಅನಿಮಲ್ಸ್ ಅನ್ನ ಕೂಡ ಕಾಣ್ತಿಲ್ಲ. ಸೊ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾನೇ ಹೆದರ್ಕೋತಿರ್ತಾಳೆ, ಅವಳ ನಂಬಿಕೆಯನ್ನೇ ಕಳ್ಕೊಬಿಡ್ತಾಳೆ.
ಆವಾಗ ನಮ್ಮ ಹೀರೋಯಿನ್ ಸಮಾಧಾನ ಮಾಡೋದಕ್ಕೆ ಈ ಐಲ್ಯಾಂಡ್ ಅಲ್ಲಿ ಮಾತ್ರನೇ ಈ ರೀತಿ ಇರ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಆಮೇಲೆ ಇದನ್ನ ಬಿಟ್ರೆ ಬೇರೆ ಏನನ್ನ ಹೇಳೋದು ಅಂತಾನು ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವನವೇ ತುಂಬಾನೇ ಕನ್ಫ್ಯೂಷನ್ ಆಗಿ ಅಪ್ಸೆಟ್ ಆಗಿ ಕೂತ್ಕೋತಾನೆ. ಸೊ ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಹಾಗೆ ಅವಳವೇ ಸೈಲೆಂಟ್ ಆಗಿ ಹೀರೋ ಅವನ ಶೋಲ್ಡರ್ ಮೇಲೆ ತಲೆ ಚಾಚ್ಕೋತಾಳೆ. ಬೇಗನೆ ಎಲ್ಲವೂ ಸರಿಯಾಗಿ ಬಿಡುತ್ತೆ, ನಾವು ಸ್ಟ್ರಾಂಗ್ ಆಗಿರ್ಬೇಕು, ಮೇ ಬಿ ಇದು ನಮಗೆ ಇಟ್ಟಿರುವ ಟೆಸ್ಟ್ ಆಗಿರ್ಬೇಕು, ನಮ್ಮನ್ನ ಯಾರಾದ್ರೂ ವಾಚ್ ಮಾಡ್ತಿರ್ಬಹುದು ಅಂತ ಹೇಳಿ ನಮ್ಮ ಹೀರೋ ಏನೇನು ಪೇಚಾಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಹೀರೋಯಿನ್ ನನಗೆ ನೀನು ಹೇಳೋದ್ರ ಮೇಲೆ ಎಲ್ಲ ನಂಬಿಕೆ ಇಲ್ಲ, ಏನೋ ಒಂದು ವಿಷಯ ಬಂದು ಎಲ್ಲವನ್ನೂ ಹಾಳು ಮಾಡ್ಬಿಟ್ಟಿದೆ ಅನ್ಸುತ್ತೆ, ಎಲ್ಲವನ್ನೂ ನಾಶ ಮಾಡ್ಬಿಟ್ಟಿದೆ ಅನ್ಸುತ್ತೆ. ಸೊ ಇವಾಗ ಈ ಜಾಗದಲ್ಲಿ ಬ್ಯಾಲೆನ್ಸ್ ನಾವು ಮಾತ್ರವೇ ಇರ್ತಿರೋದು, ನಾವು ಏನನ್ನ ಮಾಡೋದು ಅಂತ ಹೇಳಿ ತುಂಬಾನೇ ಅಪ್ಸೆಟ್ ಆಗಿ ಒಂದು ಬೆಡ್ಡಲ್ಲಿ ಹೋಗಿ ಮಲಗ್ ಬಿಡ್ತಾಳೆ. ಆದ್ರೆ ಒಂದೇ ಒಂದು ವಿಷಯ ಮಾತ್ರವೇ ಇವರ ಮನ್ಸೊಳಗಡೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಹೀಗೆ ಎಲ್ಲ ಜನರು ಸಡನ್ ಆಗಿ ಮಾಯವಾದ್ರು, ಏನಾಗಿರ್ಬೇಕು, ಎಲ್ಲಿಗೆ ಹೋಗಿರ್ಬೇಕು ಅವರುಗಳು, ತಕ್ಷಣವೇ ಬೇಗನೆ ಇದನ್ನ ನಾವು ಕಂಡುಹಿಡಿಬೇಕು ಅನ್ನೋ ತರ ಹೇಳಿ ಮಾತಾಡ್ಕೊಂಡು ತಕ್ಷಣವೇ ನೆಕ್ಸ್ಟ್ ಹೊರಗಡೆ ಮತ್ತೆ ಹೋಗೋದಕ್ಕಾಗಿ ರೆಡಿ ಆಗ್ತಾರೆ. ಆವಾಗ ನಮ್ಮ ಹೀರೋಯಿನ್ ದೇವರೇ ನಮ್ಮ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ, ಆದ್ರಿಂದಾನೇ ಇಡೀ ಮಾನವ ಜನಾಂಗವನ್ನೇ ಮಾಯ ಮಾಡ್ಬಿಟ್ಟು ನಮ್ಮ ಇಬ್ಬರನ್ನ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಪನಿಷ್ ಮಾಡಿದ್ದಾರೆ ಅನ್ಸುತ್ತೆ, ಶಿಕ್ಷೆ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳ್ಬೇಕಾದ್ರೆ ಇದ್ರ ಮೇಲೆ ಎಲ್ಲ ನಮ್ಮ ಹೀರೋಗೆ ನಂಬಿಕೆ ಇಲ್ಲ ಅಲ್ವಾ, ಏನನ್ನ ಮಾತಾಡ್ತಿದ್ಯಾ ನೀನು, ಆ ರೀತಿ ಎಲ್ಲ ಏನೂ ಇರೋದಿಲ್ಲ, ಏನಾದ್ರೂ ಸೈಂಟಿಫಿಕ್ ರೀಸನ್ ಇದ್ರ ಬಿಹೈಂಡ್ ಇರಬೇಕು, ಅದು ಏನು ಅನ್ನೋದನ್ನ ನಾವು ಬೇಗನೆ ಕಂಡುಹಿಡಿಯೋಣ, ಫಸ್ಟ್ ಯಾರಾದ್ರೂ ನಮ್ ರೀತಿನೇ ಅಲೋನ್ ಆಗಿ ಈ ಊರಲ್ಲಿ ಸಿಗಾಕೊಂಡಿದ್ದಾರಾ ಅನ್ನೋದನ್ನ ನಾವು ಫಸ್ಟ್ ಕಂಡುಹಿಡಿಯಬೇಕು, ಅದನ್ನ ಚೆಕ್ ಮಾಡಿ ನೋಡೋಣ, ಆದ್ರಿಂದ ಮೊದಲು ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೀರೋಯಿನ್ ಸಮಾಧಾನ ಮಾಡಿ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೊರಡುತ್ತಾನೆ. ಅದರ ನಂತರ ಒಂದು ಜಾಗಕ್ಕೆ ಬಂದು ಸೇರಿದ ಮೇಲೆ ಸರಿ ಆಯ್ತು ಇವತ್ತು ನಾವು ಇಲ್ಲೇನೆ ಸ್ಟೇ ಆಗೋಣ ಅಂತ ಹೇಳಿ ಆವತ್ತಿನ ದಿನ ಅಲ್ಲೇನೆ ಸ್ಟೇ ಆಗ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ನಮ್ಮ ಹೀರೋನೇ ಫಸ್ಟ್ ಎಚ್ಚರ ಆಗ್ತಾನೆ. ಎದ್ದಿದ್ದ ತಕ್ಷಣ ಬಂದು ಹೀರೋಯಿನ್ ಅನ್ನ ಎಬ್ಬಿಸ್ತಾನೆ. ಆದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಟಯರ್ಡ್ ಆಗಿರ್ತಿರೋದ್ರಿಂದ ಅವಳು ಎದ್ದೇಳ್ತಾನೆ ಇಲ್ಲ, ನಿದ್ದೆ ಮಾಡ್ತಾನೆ ಇರ್ತಾಳೆ. ಸೊ ಅವಳು ಎಚ್ಚರಿ ಆಗಿ ಎದ್ದೇಳೋವರೆಗೂ ನಮ್ಮ ಹೀರೋ ಅಲ್ಲೇನೆ ವೇಟ್ ಮಾಡ್ತಿರ್ತಾನೆ ಅವಳಿಗಾಗಿ. ನಂತರ ನಮ್ಮ ಹೀರೋಯಿನ್ ಎದ್ದಿದ್ದ ತಕ್ಷಣವೇ ಏನಂತ ಹೇಳ್ತಾಳಂದ್ರೆ, ನನಗೆ ಇವಾಗ ಏನನ್ನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ನನ್ನ ಮೂಡುವೆ ಸರಿ ಇಲ್ಲ, ನಾವು ಹೇಗೆ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಹೋಗ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ, ಇಲ್ಲ ಇದೇ ಊರಲ್ಲಿ ನಾವು ಸಿಗಾಕೋಬಿಟ್ಟಿದೀವ, ಇಲ್ಲೇನೆ ಇದ್ ಬಿಡ್ಬೇಕಾ, ಈ ಊರನ್ನ ಬಿಟ್ಟು ಹೋಗೋಕೆ ಆಗೋದಿಲ್ವಾ ಅಂತ ಹೇಳಿ ನಮ್ಮ ಹೀರೋಯಿನ್ ಪೇಚೋಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಸರಿ ಕನ್ಫ್ಯೂಸ್ ಆಗ್ಬೇಡ, ನಿನಗೆ ಹುಷಾರಿಲ್ಲ ಅನ್ಸುತ್ತೆ, ಇರೋ ನಿನಗೆ ಇಷ್ಟವಾಗಿರುವ ಊಟವನ್ನ ನಾನು ಪ್ರಿಪೇರ್ ಮಾಡಿ ತರ್ತೀನಿ ಅಂತ ಹೇಳಿ ನಮ್ಮ ಹೀರೋ ಹೋಗ್ಬಿಟ್ಟು ನಮ್ಮ ಹೀರೋಯಿನ್ಗೆ ಇಷ್ಟವಾದಂತಹ ಒಂದು ಕಾಫಿ ರೀತಿಯ ಏನೋ ಒಂದು ಐಟಮ್ ಅನ್ನ ರೆಡಿ ಮಾಡಿ ತರ್ತಾನೆ. ಅದಂದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಇಷ್ಟ ಅನ್ಸುತ್ತೆ. ಸೊ ಹೀರೋ ಕೊಡ್ಬೇಕಾದ್ರೆ ಅದನ್ನ ತಗೊಂಡು ಕುಡಿದಿದ್ದ ನಮ್ಮ ಹೀರೋಯಿನ್ ಲವ್ ತುಂಬಾನೇ ಕೆಡದಾಗಿರ್ತಿದೆ ಕಣೋ, ಇದ್ರೂ ಪರವಾಗಿಲ್ಲ ನನಗಾಗಿ ಇದನ್ನ ಮಾಡ್ಕೊಟ್ಟಿದ್ಯಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿ ಸಮಾಧಾನವಾಗಿ ಅದನ್ನ ಕುಡಿತಿರ್ತಾಳೆ. ಅದರ ನಂತರ ಸರಿ ನಮ್ಮ ಹತ್ರ ತಿನ್ನೋದಕ್ಕೆ ಯಾವುದೇ ರೀತಿಯ ಫುಡ್ ಇರ್ತಿಲ್ಲ ಅಲ್ಲ, ಇಲ್ಲಿ ಸೂಪರ್ ಮಾರ್ಕೆಟ್ ಎಲ್ಲ ಹಾಗೆ ಓಪನ್ ಅಲ್ಲಿ ತಾನೇ ಇರ್ತಿದೆ, ಸೊ ನಾವು ಅಲ್ಲಿಗೆ ಹೋಗಿ ಎಲ್ಲವನ್ನು ಲೂಟಿ ಮಾಡಿ ಬರೋಣ, ನಮಗೆ ಬೇಕಾಗಿರುವ ವಿಷಯವನ್ನೆಲ್ಲ ತಗೊಂಡ್ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿ ಹೀರೋ ಮತ್ತೆ ಹೀರೋಯಿನ್ ಇಬ್ಬರವೇ ಸೂಪರ್ ಮಾರ್ಕೆಟ್ ಗೆ ಬರ್ತಾರೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳಿಗೆ ಬೇಕಾಗಿರುವ ವಿಷಯಗಳನ್ನ ಮಾತ್ರ ಒಂದೊಂದಾಗಿ ನೋಡಿ ತಗೋತಿರ್ತಾಳೆ. ಆದ್ರೆ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನು ಒಂದು ಟ್ರಾಲಿನ ತಗೊಂಡು ಫುಲ್ ಆ ಟ್ರಾಲಿಯನ್ನೇ ಫಿಲ್ ಮಾಡಿ ತರ್ತಿರ್ತಾನೆ ಐಟಮ್ಸ್ ಅನ್ನ. ಇದನ್ನ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗಿ ನೋಡ್ತಿರ್ತಾಳೆ. ಅಯ್ಯೋ ಪಾಪಿ ಏನು ಇಷ್ಟೊಂದನ್ನು ಗೋರ್ಕೊ ಬಂದ್ಬಿಟ್ಟಿದ್ಯಾ ಅನ್ನೋ ರೀತಿ. ಅದೇ ಈ ಜಾಗದಲ್ಲಿ ಯಾರು ಇರ್ತಿಲ್ಲ ತಾನೆ, ಆಮೇಲೆ ಏನಕ್ಕಾಗಿ ನೀನು ವರಿ ಪಡ್ತಿದ್ಯಾ, ಸೊ ಇಲ್ಲಿರೋ ಥಿಂಗ್ಸ್ ಐಟಮ್ಸ್ ಎಲ್ಲವೇ ನಮಗೇನೆ ಅಂತ ಹೇಳ್ಕೊಂಡೆ ಇಬ್ಬರವೇ ಮಾತಾಡ್ಕೊಂಡೆ ಹೊರಗಡೆ ಬರ್ತಾರೆ. ಸೊ ಇವಾಗ ಇವ್ರುಗಳು ತಗೊಂಡಿರುವ ಐಟಮ್ಸ್ ಅನ್ನ ಇವಾಗ ಇವ್ರುಗಳು ಸದ್ಯಕ್ಕೆ ಯೂಸ್ ಮಾಡ್ತಿರುವ ಕಾರಲ್ಲಿ ಫಿಲ್ ಮಾಡಿ ಹಾಕೊಂಡು ಹೋಗೋಕೆ ಆಗಲ್ಲ ಅಂತ, ಮೀನ್ ಸ್ಪೇಸ್ ಸಾಕಾಗಲ್ಲ ಅಂತ ಒಂದು ದೊಡ್ಡ ಕಾರನ್ನ ತಗೊಂಡ್ ಬಂದು ನಿಲ್ಲಿಸ್ತಾನೆ ಹೀರೋ. ಅದರ ನಂತರ ಥಿಂಗ್ಸ್ ಅನ್ನೆಲ್ಲ ತೆಗೆದು ಅದರಲ್ಲಿ ಇಟ್ಕೊಬಿಟ್ಟು ಡೈರೆಕ್ಟ್ ಆಗಿ ಇವಾಗ ಇವ್ರುಗಳು ಸ್ಟೇ ಆಗಿರುವ ಹೋಟೆಲ್ಗೆ ಹೋಗ್ತಾರೆ. ಆದ್ರೆ ಆ ಹೋಟೆಲ್ಗೆ ಬಂದಿದ ತಕ್ಷಣ ಸರಿ ಇವಾಗ ಇಡೀ ಊರೇನೆ ಖಾಲಿ ಇದೆಯಲ್ಲ, ಆದ್ರಿಂದ ನಾವು ಈ ಜಾಗವನ್ನ ವೆಕೇಟ್ ಮಾಡ್ಕೋಬಿಟ್ಟು ಖಾಲಿ ಮಾಡ್ಕೋಬಿಟ್ಟು ಯಾವ್ದಾದ್ರು ಚೆನ್ನಾಗಿರುವ ಜೋಪಾನವಾಗಿರುವ ಸೇಫ್ ಆಗಿರುವ ಮನೆಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿ ಅಲ್ಲಿಂದ ಹೊರಟು ಸ್ವಲ್ಪ ದೂರ ಬಿಟ್ಟು ದೂರದಲ್ಲಿ ಇರ್ತಾ ಇರುವ ಒಂದು ಮನೆಗೆ ಬಂದು ಸೇರ್ತಾರೆ. ಅದರ ನಂತರ ಸರಿ ಆಯ್ತು ನಾವ್ ಇವಾಗ ಹೊಸದಾಗಿ ಒಂದು ಮನೆಗೆ ಬಂದ್ಬಿಟ್ಟಿದೀವಿ, ಆದ್ರಿಂದ ನಾವು ಹೊಸ ಬಟ್ಟೆಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿ ಇಬ್ಬರುವೆ ಬಟ್ಟೆಗಳನ್ನ ತಗೊಳ್ಳೋದಕ್ಕಾಗಿ ಒಂದು ಬಟ್ಟೆ ಅಂಗಡಿಗೂ ಬರ್ತಾರೆ. ಆ ಅಂಗಡಿಯಲ್ಲಿ ಯಾರು ಇರೋದಿಲ್ಲ ತಾನೆ, ಇದ್ರೂ ಕೂಡ ನಮ್ಮ ಹೀರೋಯಿನ್ ಅವಳಿಗೆ ಬೇಕಾಗಿರುವ ಒಂದೇ ಒಂದು ಬಟ್ಟೆಯನ್ನ ಮಾತ್ರ ತಗೋತಾಳೆ. ಇದನ್ನ ನೋಡಿದ ನಮ್ಮ ಹೀರೋ ಅಯ್ಯೋ ಪಾಪಿಲೆ ಇಲ್ಲಿರೋದು ಎಲ್ಲವೂ ನಮಗೇನೆ, ಈ ಜಾಗದಲ್ಲಿ ಯಾರು ಇಲ್ಲ ತಾನೆ, ಸೊ ಎಲ್ಲವನ್ನು ತಗೊಂಡು ಹಾಕೊಂಡು ನೋಡು, ಎಲ್ಲವನ್ನು ನೀನೇನೆ ತಗೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅದೇ ರೀತಿ ಒಂದೊಂದು ಡ್ರೆಸ್ ಆಗಿ ಹಾಕಿ ಅವಳಿಗೆ ನೋಡ್ಕೋತಾಳೆ ಚೆನ್ನಾಗಿದ್ಯಾ ಇಲ್ವಾ ಅಂತ. ಅದರ ನಂತರ ಅಲ್ಲಿಂದ ಹೊರಡ್ತಾರೆ. ತುಂಬಾನೇ ಐಟಮ್ಸ್ ಗಳನ್ನ ಅದೇ ರೀತಿ ಪ್ಯಾಕ್ ಮಾಡ್ಕೊತಿರ್ತಾರೆ, ತುಂಬಾನೇ ಶಾಪಿಂಗ್ಸ್ ಮಾಡ್ತಿರ್ತಾರೆ. ಈ ರೀತಿನೇ ಅವ್ರಗಳ ಲೈಫ್ ಜಾಲಿಯಾಗಿ ಹೋಗ್ತಿರುತ್ತೆ. ಡ್ರಿಂಕ್ಸ್ ಮಾಡ್ತಾರೆ, ರಾತ್ರಿ ಆಯ್ತು ಅಂದ್ರೆ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಏನೇ ಇವ್ರುಗಳು ಡೈವರ್ಟ್ ಆಗಿ ತುಂಬಾ ದೂರ ಟ್ರಾವೆಲ್ ಮಾಡಿ ಹೋದ್ರು ಕೂಡ ಮತ್ತೆ ಲೋನ್ಲಿನೆಸ್ ಇವ್ರುಗಳನ್ನ ಹರ್ಟ್ ಮಾಡುತ್ತೆ ಅಲ್ವಾ, ಚೇಸ್ ಮಾಡುತ್ತೆ ಅಲ್ವಾ. ಸೊ ಸ್ವಲ್ಪ ದಿನದಲ್ಲೇ ಇವಾಗ ಇವ್ರುಗಳು ಬದುಕ್ತಾ ಇರುವ ಲೈಫ್ ಸ್ಟೈಲ್ ಇವ್ರುಗಳಿಗೆ ಬೋರ್ ಅಂತ ಫೀಲ್ ಆಗ್ಬಿಡುತ್ತೆ. ಸೊ ಮತ್ತೆ ಹೀರೋಯಿನ್ ಪೇಚೋಡೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಖಂಡಿತ ದೇವರು ನಮಗೆ ಮಾಡ್ತಾ ಇರುವ ಟೆಸ್ಟೇನೇ ಇದು, ದೇವರೇನೇ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹೀರೋ ನಮ್ಮ ಹೀರೋಯಿನ್ ಹೇಳೋದನ್ನ ಯಾವ
ಯಾವುದನ್ನು ನಂಬ್ತಾನೆ ಇಲ್ಲ. ಇಲ್ಲಿ ನೋಡು ನೀನು ತುಂಬಾನೇ ಕನ್ಫ್ಯೂಷನ್ ಆಗಿದೆಯಾ, ಸರಿ ಬಾ ನಾವು ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಬರೋಣ ಅಂತ ಹೇಳಿ ಹೀರೋಯಿನ್ ಅನ್ನ ಕರ್ಕೊಂಡು ಒಂದು ವಿಲೇಜ್ ಕಡೆಗೆ ಹೋಗ್ತಾನೆ. ಸೊ ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕಾಲನ ಹೊರಗಡೆ ಹಾಕಿ ಬರ್ತಿರ್ಬೇಕಾದ್ರೆ ಅವಳ ಸ್ಲಿಪ್ಪರ್ ಬಿಚ್ಚಿ ಕೆಳಗಡೆ ಬಿದ್ದೋಗುತ್ತೆ. ಇದ್ರೂ ಪರವಾಗಿಲ್ಲ, ಅದನ್ನ ತಗೊಳ್ಳೋದು ಬೇಡ ಅಂತ ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ವಿಲೇಜ್ ತರ ಇರುವ ಜಾಗಕ್ಕೆ ಬಂದು ಸೇರ್ತಾರೆ. ಸೊ ಆ ಜಾಗದಲ್ಲಿ ತುಂಬಾನೇ ನೇಚರ್ ಆಗಿ ಇರ್ತಿರುವ ವಿಷಯ ಮತ್ತೆ ಗಾಳಿ ತುಂಬಾನೇ ಫ್ರೆಶ್ ಆಗಿರುತ್ತೆ. ಸೊ ಅದನ್ನ ಬ್ರೀತ್ ಮಾಡಿ ಫೀಲ್ ಮಾಡಿದ ತಕ್ಷಣವೇ ನಮ್ಮ ಹೀರೋ ಅದೇ ಜಾಗದಲ್ಲಿ ಹಾಗೆ ಕೆಳಗಡೆ ಮಲ್ಕೊಬಿಡ್ತಾನೆ. ಸೊ ನಮ್ಮ ಹೀರೋಯಿನ್ವೇ ಹೀರೋ ಪಕ್ಕದಲ್ಲೇ ಬಂದು ಮಲ್ಕೋತಾಳೆ. ತುಂಬಾ ದಿನಗಳನ್ನ ಬಿಟ್ಟು ಇಬ್ಬರುವೆ ಇವಾಗ್ಲೇನೆ ಪೀಸ್ಫುಲ್ ಆಗಿ ಫೀಲ್ ಮಾಡ್ತಿದ್ದಾರೆ. ಆಗಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಹೋಗ್ತಾಳೆ. ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನಮ್ಮ ಹೀರೋಯಿನ್ವೇ ಹಿಂದೆನೆ ಕ್ಯಾಮೆರಾದಲ್ಲಿ ಹಾಗೆ ರೆಕಾರ್ಡ್ ಮಾಡ್ಕೊಂಡೆ ಫಾಲೋ ಮಾಡಿ ಬರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಎಲ್ಲಿಗೆ ಹೋಗ್ತಿದ್ದಾಳೆ ಅಂದ್ರೆ ಅಲ್ಲೇನೆ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ನದಿಗೆನೆ ಸ್ನಾನ ಮಾಡೋದಕ್ಕಾಗಿ ಬಂದಿರ್ತಾಳೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋನುವೆ ಎಲ್ಲವನ್ನು ಬಿಚ್ಚಾಕ್ಬಿಟ್ಟು ಹೋಗಿ ಅವನುವೆ ಸ್ನಾನ ಮಾಡ್ತಾನೆ. ಇಬ್ಬರುವೆ ಈ ರೀತಿ ಆ ಜಾಗದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ ಮೇಲೆ ಮತ್ತೆ ಹೊರಗಡೆ ಬಂದು ಮಲ್ಕೋತಾರೆ. ಹೀಗೇನೆ ಇವ್ರಗಳ ಟೈಮ್ ಚೆನ್ನಾಗಿ ಹೋಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಅಲ್ಲಿರುವ ಹೂಗಳ ಸೌಂದರ್ಯವನ್ನ ಸುಂದರವನ್ನ ನೇಚರ್ ಬ್ಯೂಟಿಯನ್ನ ನೋಡೋದಕ್ಕಾಗಿ ರಚಿಸ್ಕೊಂಡು ನಮ್ಮ ಹೀರೋಯಿನ್ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನ ರಚಿಸ್ಕೊಂಡು ಅವಳನ್ನ ವಿಡಿಯೋ ಮಾಡಿ ಹಿಂದೆನೆ ಹೋಗ್ತಾನೆ. ಹೀಗೇನೆ ಅವತ್ತಿನ ದಿನ ತುಂಬಾನೇ ಜಾಲಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಇಬ್ಬರುವೆ. ಆಮೇಲೆ ಏನು ಮತ್ತೆ ಅಲ್ಲಿಂದ ಹೊರಡ್ತಾರೆ. ಇವಾಗ ಮತ್ತೆ ಮನೆಗೆ ತುಂಬಾನೇ ಥಿಂಗ್ಸ್ ಗಳು ಬೇಕಾಗಿದೆ. ಆದ್ರಿಂದ ಮತ್ತೆ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಸೂಪರ್ ಮಾರ್ಕೆಟ್ ಗೆ ಬರ್ತಾರೆ. ಅಲ್ಲಿಗೆ ಬಂದಿದ ತಕ್ಷಣ ನಮ್ಮ ಹೀರೋ ಯಾವಾಗಿನ ರೀತಿನೋ ಅಲ್ಲಿರುವ ಟ್ರಾಲಿನ ತಗೊಂಡು ಅದ್ರ ಮೇಲೆ ಹಾಗೆ ಟ್ರಾವೆಲ್ ಮಾಡಿ ಮಕ್ಕಳ ರೀತಿ ಓಡಿಸ್ಕೊಂಡು ಹೋಗ್ತಾನೆ. ಆಗಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸಮಯದಲ್ಲಿ ಕೆಳಗಡೆ ಬಿದ್ದೋಗ್ತಾನೆ. ಅವನಿಗೆ ಕೈಯಲ್ಲೂ ಏಟಾಗ್ಬಿಡುತ್ತೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ರಾತ್ರಿ ಡಿನ್ನರ್ ಗಾಗಿ ನಮ್ಮ ಹೀರೋಯಿನ್ ಚೆನ್ನಾಗಿ ರೆಡಿ ಆಗ್ತಿರ್ತಾಳೆ. ಸೊ ಒಂದು ರೊಮ್ಯಾಂಟಿಕ್ ಡಿನ್ನರ್ ಅನ್ಸುತ್ತೆ. ಆದ್ರಿಂದ ಪಕ್ಕದಲ್ಲಿ ಇರುವ ಒಂದು ಜಾಗದಲ್ಲಿ ಕೂತು ಅಲ್ಲೇನೆ ತಿನ್ನೋಣ ಅಂತ ಇವ್ರುಗಳು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಮಾಡ್ತಿರ್ತಾರೆ. ನಮ್ಮ ಹೀರೋ ತುಂಬಾನೇ ಖುಷಿಯಾಗಿ ರೊಮ್ಯಾಂಟಿಕ್ ಆಗಿ ತಿನ್ನೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಇಟ್ಟು ನಮ್ಮ ಹೀರೋಯಿನ್ ಜೋರಾಗಿ ಬಯೋದಕ್ಕೆ ಶುರು ಮಾಡ್ಕೋತಾಳೆ. ಏನನ್ನ ಮಾಡಿದೆ ಗೊತ್ತಾ ನೀನು ಇವತ್ತು? ಹಾಗೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಟ್ರಾಲಿಯನ್ನು ಯೂಸ್ ಮಾಡಿ ಆ ಮಟ್ಟಿಗೆ ಸುತ್ತಿದ್ಯಾ, ಸ್ಪೀಡ್ ಆಗಿ ಹೋಗಿ ಕೆಳಗಡೆ ಬಿದ್ದು ಏಟನ್ನ ಮಾಡ್ಕೊಬಿಟ್ಟಿಯಲ್ಲ, ನಿನಗೆ ಕೈಗೆ ಏಟಾಗ್ಬಿಟ್ಟಿದೆಯಲ್ಲ. ನಿನಗೆ ಬೇರೆ ಏನಾದ್ರೂ ಆಗಿತ್ತು ಅಂದ್ರೆ ನಾವು ಏನನ್ನ ಮಾಡ್ತಿದ್ವಿ? ಈ ಜಾಗದಲ್ಲಿ ಡಾಕ್ಟರ್ ಇಲ್ಲ, ಏನೂ ಇಲ್ಲ. ನಿನಗೆ ಏನಾದ್ರೂ ಆಯ್ತು ಅಂದ್ರೆ ನಾನು ಏನನ್ನ ಮಾಡೋದು? ಇಷ್ಟು ಕೇರ್ಲೆಸ್ ಆಗಿರ್ತಿದ್ಯಲ್ಲ ನೀನು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡಮ್ಮ ಅದೆಲ್ಲ ಹಾಗೆಲ್ಲ ಏನೂ ಇಲ್ಲ, ಎಲ್ಲವೂ ಜಸ್ಟ್ ಫನ್ ಅಷ್ಟೇ, ಇದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೀರೋ ಹೇಳ್ಬೇಕಾದ್ರೆ ಏನು ನೀನು ಇಷ್ಟೊಂದು ಕೇರ್ಲೆಸ್ ಆಗಿ ಉತ್ತರ ಮಾಡ್ತಿದ್ದಿಲ್ಲ ಅಂತ ಇನ್ನವೇ ಕೋಪ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಸೊ ನಮ್ಮ ಹೀರೋಯಿನ್ ಹಾಗೇನೆ ತುಂಬಾನೇ ಅಪ್ಸೆಟ್ ಆಗಿ ಏನಿದು ರೊಮ್ಯಾಂಟಿಕ್ ಡಿನ್ನರ್ ಅಂತ ಅನ್ಕೊಂಡು ನಾವು ಖುಷಿಯಾಗಿದ್ರೆ ಈ ರೀತಿ ಸ್ಯಾಡ್ ಎಂಡಿಂಗ್ ಆಗೋಯ್ತಲ್ಲ ಅಂತ ಬೇಜಾರಾಗಿ ಅಲ್ಲಿಂದ ಹಾಗೆ ರಿಟರ್ನ್ ಮನೆಗೆ ಬರ್ತಾನೆ. ಮನೆಗೆ ಬಂದ್ರೆ ಬೆಡ್ರೂಮ್ ಅಲ್ಲಿ ಬೆಡ್ ಅಲ್ಲಿ ನಮ್ಮ ಹೀರೋಯಿನ್ ಮಲಗಿರ್ತಾಳೆ. ಸೊ ನಿಧಾನಕ್ಕೆ ಅವಳ ಪಕ್ಕದಲ್ಲಿ ಕೂತು ಹೌದು ತಪ್ಪೇನೆ, ನಾನು ಮಾಡಿದ್ದು ತಪ್ಪೇನೆ, ಇನ್ ಮುಂದೆ ಇದ್ರ ಮೇಲೆ ನಾನು ಈ ರೀತಿ ಎಲ್ಲ ಮಾಡೋದೇ ಇಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಮಾತಾಡದೆ ಮಾತ್ರ ನೀನು ಇರಬೇಡ, ನನಗೆ ಹುಚ್ಚಿಡ್ದಂಗ್ ಆಗ್ತಿದೆ ಪ್ಲೀಸ್ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಎದ್ದು ಕೂತು ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನೋಡು, ಈ ಜಾಗದಲ್ಲಿ ನಾವೇನು ಖುಷಿಯಾಗಿ ಎಂಜಾಯ್ ಮಾಡೋದಕ್ಕಾಗಿ ಬಂದಿಲ್ಲ, ನಾವು ಈ ಜಾಗದಲ್ಲಿ ಸಿಗಾಕೊಂಡಿದೀವಿ. ಇಲ್ಲಿ ಇರ್ತಿರುವ ಮನುಷ್ಯರೆಲ್ಲ ಎಲ್ಲಿಗೆ ಹೋದ್ರು ಅವ್ರಿಗೆ ಏನಾಯ್ತು ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ. ಅದು ಮಾತ್ರ ಇಲ್ಲ, ನನಗೆ ತುಂಬಾನೇ ಇಷ್ಟವಾಗಿದ್ದ ನನ್ನ ಫೇವರೇಟ್ ಬುಕ್ ಅನ್ನ ನನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅದು ನನ್ನ ಜೊತೆಗೇನೆ ಇರ್ತಿದ್ದಾದ್ರೂ ನನಗೆ ಸ್ವಲ್ಪ ಧೈರ್ಯವಾಗಿ ಫೀಲ್ ಆಗ್ತಿತ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡು, ನೀನು ಏನಕ್ಕಾಗಿ ಅದಕ್ಕೆ ವರಿ ಪಡ್ತಿದ್ಯಾ, ಅದೇ ಕಾಪಿಯಲ್ಲಿ ಇಲ್ಲೇನೆ ಹುಡುಕಿ ನೋಡುವ ನಾವು ಒಂದು ಬುಕ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ಅದ್ರದ್ದು ಕಾಪಿಯೆಲ್ಲ ಏನು ಸಿಗೋದಿಲ್ಲ, ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ತಂದೆ ನನಗೆ ಕೊಟ್ಟಿದ್ದು ಆ ಬುಕ್ ಅಲ್ಲಿ ನನ್ನ ಥಾಟ್ಸ್ ಗಳು ನನ್ನ ಐಡಿಯಾವನ್ನೆಲ್ಲ ನಾನು ಬರ್ದಿರ್ತೀನಿ ಗೊತ್ತಾ. ಇನ್ನ ಸಿಂಪಲ್ ಆಗಿ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನೀನು ನನ್ನ ಫಸ್ಟ್ ಯಾವಾಗ ಮೀಟ್ ಆದೋ ಆ ಡೇಟ್ ಆ ಟೈಮ್ ಅನ್ನ ಕೂಡ ಆ ಬುಕ್ ಅಲ್ಲಿ ನಾನು ನೋಟ್ ಮಾಡಿ ಇಟ್ಟಿದ್ದೀನಿ ಗೊತ್ತಾ. ಸೊ ನನಗೆ ಬೇಗನೆ ಮನೆಗೆ ಹೋಗ್ಬೇಕು ಅಂತ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಆದ್ರೆ ಅಷ್ಟು ಬೇಗ ಅಷ್ಟು ಈಸಿಯಾಗಿ ಅಲ್ಲಿಗೆ ಹೋಗ್ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ, ಅದನ್ನ ಮಾಡೋಕೆ ಆಗೋದಿಲ್ಲ ಅಲ್ವಾ. ಸೊ ಇಬ್ಬರುವೆ ಹಾಗೆ ಯೋಚನೆ ಮಾಡ್ಕೊಂಡೆ ನೆಕ್ಸ್ಟ್ ದಿನ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಹಾಗೆ ಇಬ್ಬರು ಊರಲ್ಲಿ ಲೋನ್ಲಿಯಾಗಿ ಸುತ್ತಾಡ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿ ನೀರು ಬರ್ತಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನಿಗೆ ಇಷ್ಟವಾಗಿರುವ ಒಂದು ಬ್ಲೂಬೆರಿ ಫ್ಲೇವರ್ ಅಲ್ಲಿ ಇರ್ತಾ ಇರುವ ಯೋಗ ಹಟ್ ಅನ್ನ ತಗೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಿದ್ಯಾ ನೀನು, ಅದರ ಎಕ್ಸ್ಪೈರಿ ಡೇಟ್ ಮುಗಿಯೋದಕ್ಕೆ ಇನ್ನವೇ ಟೈಮ್ ಇರ್ತಿದೆ, ಫಸ್ಟ್ ಯಾವ್ದು ಬೇಗ ಖಾಲಿ ಆಗಲಿದೆಯೋ ಯಾವ್ದು ಎಕ್ಸ್ಪೈರಿ ಆಗಲಿದೆಯೋ ಅದನ್ನ ಫಸ್ಟ್ ತಿಂದು ಖಾಲಿ ಮಾಡೋದು ತಾನೆ ಅಂತ ಜೋರಾಗಿ ಬಯೋದಕ್ಕೆ ಶುರು ಮಾಡ್ಕೋತಾಳೆ. ಅಯ್ಯೋ ಲೇ, ನನಗೆ ಇಷ್ಟವಾಗಿದ್ದನ್ನ ಕೂಡ ನಾನು ತಿನ್ಬಾರ್ದಾ ಅಂತ ಇವಾಗ್ಲೇನೆ ನಮ್ಮ ಹೀರೋ ತಿರುಗಿಸಿ ಹೀರೋಯಿನ್ ಹತ್ರ ಟೆನ್ಷನ್ ಆಗ್ತಾನೆ. ಸೊ ತುಂಬಾನೇ ಬೇಜಾರಾಗಿದೆ ನಮ್ಮ ಹೀರೋ ಅಲೋನ್ ಆಗಿ ಈ ಕಡೆಗೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಲ್ಲಿಗೆ ಬಂದು ಸ್ವಿಮ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಒಂದು ಚರ್ಚ್ ಇರುತ್ತೆ ಅಲ್ಲಿಗೆ ಹೋಗಿ ಪ್ರೇಯರ್ನ ಮಾಡೋಣ ಅಂತ ಅನ್ಕೋತಿರ್ತಾಳೆ. ಆ ರೀತಿ ಹೋಗ್ಬೇಕಾದ್ರೇನೆ ಆ ಜಾಗದಲ್ಲಿ ಇರ್ತಾ ಇರುವ ಒಂದು ಸ್ಟ್ಯಾಚ್ಯೂ ಅನ್ನ ನೋಡ್ತಾಳೆ. ಅದರಲ್ಲಿ ಒಂದು ವಿಚಿತ್ರವಾದ ಮಾರ್ಕ್ಸ್ ಸಿಂಬಲ್ಸ್ ಎಲ್ಲ ಹಾಕಿಟ್ಟಿರುತ್ತೆ. ಇದ್ರೂ ನಮ್ಮ ಹೀರೋಯಿನ್ ಅದರ ಹತ್ರ ಅವಳ ಫೀಲಿಂಗ್ಸ್ ಅವಳ ನೋವು ಎಲ್ಲವನ್ನು ಶೇರ್ ಮಾಡ್ಕೊತಿರ್ತಾಳೆ. ಸೊ ಹೀಗೇನೆ ಇಬ್ಬರು ದೂರ ಆಗ್ತಿದ್ದಾರೆ ಅಲ್ವಾ, ಹೀರೋ ಮತ್ತೆ ಹೀರೋಯಿನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಲ್ವಾ, ಅಂದ್ರೆ ಇಬ್ಬರ ಮಧ್ಯನೂ ಗ್ಯಾಪ್ ಆಗ್ತಿದೆ ಅಲ್ಲ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದ ಇಬ್ಬರುವೆ ಸರಿ ಓಕೆ ಇದ್ರ ಮೇಲೆ ನಾವು ಎಲ್ಲಿಗೆ ಹೋದ್ರು ಸರಿ ಇಬ್ಬರು ಒಟ್ಟಿಗೆನೆ ಇರಬೇಕು, ಒಂದಾಗಿನೇ ಹೋಗ್ಬೇಕು, ನಾವು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದೀವಿ, ಆದ್ರಿಂದ ಸ್ವಲ್ಪ ದೂರ ನಾವು ಟ್ರಾವೆಲ್ ಮಾಡಿ ಹೋಗಿದ್ದು ಬರೋಣ ಅಂತ ಡಿಸೈಡ್ ಮಾಡಿದ ಇಬ್ಬರುವೆ ಮತ್ತೆ
ಇನ್ನೊಂದು ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಇನ್ನವೇ ಬೆಟ್ಟಗಳು ಇರ್ತಾ ಇರುವ ಜಾಗಕ್ಕೆ ಪ್ಲಾನ್ ಮಾಡಿ ಹೋಗ್ತಾರೆ. ಅಲ್ಲಿಗೆ ಹೋಗಿ ಹೀರೋ ಮತ್ತೆ ಹೀರೋಯಿನ್ ಇನ್ನವೇ ತುಂಬಾನೇ ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ. ಆದ್ರೆ ಆ ರೀತಿ ಇಬ್ಬರು ಖುಷಿಯಾಗಿ ಇರ್ತಿರ್ಬೇಕಾದ್ರೂ ಕೂಡ ಸಡನ್ ಆಗಿ ನಮ್ಮ ಹೀರೋಯಿನ್ ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಶುರು ಮಾಡ್ಕೊತಾಳೆ. ನಾವು ಇವಾಗ ಏನನ್ನ ಮಾಡ್ತಿದೀವಿ, ನಾವು ತುಂಬಾ ಜನರನ್ನ ಹುಡುಕ್ಬೇಕು ಅಂತ ಏನೇನು ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ತುಂಬಾನೇ ಪೊಲೈಟ್ ಆಗಿ, ಇಲ್ಲಿ ನೋಡು ಹೊರಗಡೆ ನೋಡಿದ್ರೆ ಯಾರು ಇರ್ತಿರೋ ರೀತಿ ಕಾಣ್ತಿಲ್ಲ, ಆದ್ರಿಂದ ನಾವು ನಮ್ಮ ಪಾಡಿಗೆ ಬದುಕೋದಕ್ಕೆ ಶುರು ಮಾಡೋಣ, ನಮ್ಮ ಜೀವನವನ್ನ ನಾವು ನೋಡೋಣ ಅಂತ ಹೇಳಿದ್ರೆ ಇದನ್ನ ಕೇಳಿ ಹೀರೋಯಿನ್ ಇನ್ನವೇ ತುಂಬಾನೇ ಕೋಪ ಮಾಡಿ ಮಾತಾಡ್ತಾಳೆ. ಸೊ ನಮ್ಮ ಹೀರೋ ಸರಿ ಆಯ್ತು ನಾವು ಇಲ್ಲಿಂದ ಫಸ್ಟ್ ಹೊರಡೋಣ ಅಂತ ಹೇಳಿ ಕಾರನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಬ್ಬರುವೆ ಹೊರಡುತ್ತಾರೆ. ಆವಾಗ ನಮ್ಮ ಹೀರೋ ಹೋಗೋ ದಾರಿಯಲ್ಲಿ ಒಂದು ಏರೋಪ್ಲೇನ್ ಹೊಡೆದೋಗಿ ಬಿದ್ದಿರುತ್ತೆ. ಅದನ್ನ ನೋಡಿ ಕಾರನ್ನ ತಗೊಂಡು ಹೋಗಿ ಅದರ ಪಕ್ಕದಲ್ಲಿ ಸ್ಟಾಪ್ ಮಾಡ್ತಾನೆ. ಇದನ್ನ ನೋಡೋದಕ್ಕೆ ತುಂಬಾನೇ ಸೂಪರ್ ಆಗಿರ್ತಿದೆ ಅಲ್ವಾ, ಒಳ್ಳೆ ಸೀನರಿ ಅಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನು ಇದನ್ನ ನೋಡೋದಕ್ಕೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ನೋಡೋದಕ್ಕೆ ನಿನ್ ತರನೇ ಕಾಣ್ತಿದೆ, ನಾನು ಹೊರಗಡೆ ಹೋಗಿ ಮನುಷ್ಯರು ಯಾರಾದ್ರೂ ಇರ್ತಿದಾರಾ ಅದನ್ನ ಹುಡ್ಕೋಣ ಅಂತ ಹೇಳ್ತಿದ್ದೀನಿ, ಆದ್ರೆ ನೀನು ಇಂತಹ ಜಾಗಕ್ಕೆಲ್ಲ ಕರ್ಕೊಂಡು ಬಂದು ಕಾರನ್ನ ಸ್ಟಾಪ್ ಮಾಡಿ ಫೋಟೋ ತಗೋತಿದ್ಯಾ, ನಾನು ಇಲ್ಲಿಂದ ಹೊರಡ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಕಾರನ್ನ ತಗೊಂಡು ಅಲ್ಲಿಂದ ಹೊರಟು ಬರ್ತಾಳೆ. ಸೊ ನಮ್ಮ ಹೀರೋಗೆ ಏನು ಇವಳು ಏನಕ್ಕಾಗಿ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ, ಸರಿ ಓಕೆ ಸುತ್ತಲೂ ಮುತ್ತಲೂ ಯಾರು ಇರ್ತಿಲ್ಲ ಅನ್ನೋದ್ರಿಂದ ಅವಳು ಅದ್ರ ಬಗ್ಗೆ ಫೀಲ್ ಮಾಡಿ ತುಂಬಾನೇ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದಾಳೆ ಅನ್ಸುತ್ತೆ, ಸ್ವಲ್ಪ ದಿನದಲ್ಲಿ ಎಲ್ಲವೇ ಸೆಟ್ ಆಗ್ಬಿಡುತ್ತೆ, ಅರ್ಥ ಮಾಡ್ಕೊಬಿಡ್ತಾಳೆ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಆ ಫ್ಲೈಟ್ ಒಳಗಡೆನೆ ಮಲ್ಗಿ ನಿದ್ದೆನೆ ಮಾಡ್ಬಿಡ್ತಾನೆ. ಸೊ ಕಾರನ್ನ ತಗೊಂಡು ಹೋಗಿದ ನಮ್ಮ ಹೀರೋಯಿನ್ ತುಂಬಾ ದೂರ ಬಂದು ಅಲ್ಲೇ ಹಾಗೇನೆ ಕಾರನ್ನ ಸ್ಟಾಪ್ ಮಾಡ್ಬಿಟ್ಟು ಕಾರ್ ಒಳಗಡೆನೆ ಮಲ್ಗಿ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಗೆ ನಿದ್ದೆನೆ ಬರ್ತಿಲ್ಲ. ಸೊ ಮತ್ತೆ ಕಾರನ್ನ ತಗೊಂಡು ನಮ್ಮ ಹೀರೋ ಇರ್ತಿರುವ ಜಾಗಕ್ಕೆ ಬರ್ತಾಳೆ. ಆವಾಗ ನಮ್ಮ ಹೀರೋ ಅಲ್ಲಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ. ಸೊ ಅವನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲೇನೆ ಸೈಲೆಂಟ್ ಆಗಿ ಪಕ್ಕದಲ್ಲೇ ಮಲ್ಗಿ ನಮ್ಮ ಹೀರೋಯಿನ್ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿದ ತಕ್ಷಣವೇ ನಮ್ಮ ಹೀರೋಯಿನ್ ಫ್ಲೈಟ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾಳೆ. ಇದನ್ನ ನೋಡಿದ ನಮ್ಮ ಹೀರೋ ಸರಿ ಆಯ್ತು ನಾವೇನೆ ಹೋಗಿ ಫಸ್ಟ್ ಮಾತಾಡ್ಸೋಣ ಅಂತ ಅದೇ ರೀತಿ ಅವಳ ಹತ್ರ ಬಂದು ಅವಳನ್ನ ಮಾತಾಡಿ ಸಮಾಧಾನ ಮಾಡ್ತಾನೆ. ಅದರ ನಂತರ ಮತ್ತೆ ಇಬ್ಬರು ಕಾರಿಗೆ ಹತ್ಕೊಂಡು ಅಲ್ಲಿಂದ ಹೊರಡುತ್ತಾರೆ. ಇವ್ರುಗಳು ಆಲ್ರೆಡಿ ಸ್ಟೇ ಆಗಿದ್ದ ಅದೇ ಜಾಗಕ್ಕೆ ರಿಟರ್ನ್ ಬಂದಿರ್ತಾರೆ. ಆದ್ರೆ ಈ ಸಲ ಇಬ್ಬರು ಡಿಫ್ರೆಂಟ್ ಪಾತ್ ಅನ್ನು ಯೂಸ್ ಮಾಡ್ತಾರೆ, ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾರೆ. ಅಂದ್ರೆ ನಮ್ಮ ಹೀರೋ ಆ ಏರಿಯಾದಲ್ಲಿ ಇರ್ತಾ ಇರುವ ಅವನಿಗೆ ಇಷ್ಟವಾಗೋದು, ಅವನು ನೋಡಿ ಅವನಿಗೆ ಫೀಲ್ ಆಗೋದು ಎಲ್ಲವನ್ನು ಫೋಟೋಸ್ ತಗೊಂಡೇ ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಅವಳ ಲ್ಯಾಪ್ಟಾಪ್ ಅಲ್ಲಿ ಅವಳ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾ ಇರುವ ಎಲ್ಲರಿಗೂ ಮೆಸೇಜ್ ಅನ್ನ ಹಾಕ್ತಿರ್ತಾಳೆ. ಯಾರಾದ್ರೂ ಜೀವಂತವಾಗಿರ್ತಿದಾರ, ಯಾರಾದ್ರೂ ರಿಪ್ಲೈ ಮೆಸೇಜ್ ಮಾಡ್ತಾರಾ, ಎಲ್ಲಾದ್ರೂ ಜನರು ಜೀವಂತವಾಗಿರ್ಬೋದಾ ಅಂತ ತುಂಬಾನೇ ಕನ್ಫ್ಯೂಷನ್ ಆಗಿ ಮೆಸೇಜ್ ಅನ್ನ ಹಾಕ್ತಿರ್ತಾಳೆ. ಆದ್ರೆ ಯಾವುದೇ ರೀತಿಯ ಮೆಸೇಜ್ ಬರ್ತಿಲ್ಲ, ಯಾವುದೇ ಯೂಸೇ ಇಲ್ಲ. ಆದ್ರಿಂದ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟು ಬೇಜಾರಾಗಿ ಚರ್ಚ್ಗೆ ಬಂದು ಅಲ್ಲಿ ಅವಳ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಸೂಪರ್ ಮಾರ್ಕೆಟ್ ಗೆ ಬಂದು ಅವನು ಆ ಜಾಗದಲ್ಲಿ ಏನನ್ನು ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ, ವಿಚಿತ್ರವಾದ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಿದ್ದಾನೆ ಅನ್ಸುತ್ತೆ. ಸೊ ಅದಕ್ಕೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಬರ್ತಿರ್ತಾನೆ. ಆ ರೀತಿ ನಮ್ಮ ಹುಡುಗ ತಗೊಂಡು ಬಂದವನು ಸರಿ ಓಕೆ ನಾವು ಲಿಫ್ಟ್ ಅನ್ನು ಯೂಸ್ ಮಾಡಿ ಹೋಗೋಣ ಅಂತ ಯೋಚನೆ ಮಾಡಿ ಲಿಫ್ಟ್ ಗೆ ಹತ್ಕೋತಾನೆ. ಲಿಫ್ಟ್ ಆಟೋಮೆಟಿಕ್ ಕ್ಲೋಸ್ ಆಗ್ಬೇಕಲ್ವಾ, ಅದೇ ತರ ಕ್ಲೋಸ್ ಆಗಿದ ತಕ್ಷಣವೇ ಸಡನ್ ಆಗಿ ನಮ್ಮ ಹೀರೋಗೆ ತುಂಬಾನೇ ಹೆದರಿಕೆ ಆಗ್ಬಿಡುತ್ತೆ. ಯಾಕೆಂದ್ರೆ ಲಿಫ್ಟ್ ಒಳಗಡೆನೆ ಇವನು ಸಿಗೋಕೋಬಿಟ್ರೆ ಮತ್ತೆ ಹೊರಗಡೆ ಬರೋಕೆ ಆಗೋದೇ ಇಲ್ಲ ಅಲ್ಲ, ಆದ್ರಿಂದ ಭಯದಲ್ಲಿ ಏನು ಗಾಬರಿಯಾಗಿ ಆ ಲಿಫ್ಟ್ ಅನ್ನು ಓಪನ್ ಮಾಡಿ ಹೊರಗಡೆನೆ ಬಂದ್ಬಿಡ್ತಾನೆ. ಸೊ ಸದ್ಯ ಆ ಲಿಫ್ಟ್ ರಿಪೇರ್ ಆಗಿಲ್ಲ ಅನ್ಸುತ್ತೆ. ನಮ್ಮ ಹೀರೋ ಅದರಿಂದ ಹೊರಗಡೆ ಬಂದ ಮೇಲೆ ಅವನಿಗೆ ನೆಮ್ಮದಿಯಾಗಿ ಫೀಲ್ ಆಗುತ್ತೆ. ನಂತರ ಮನೆಗೆ ಬಂದಿದ್ದ ಹೀರೋ ಅವನು ಪ್ಲಾನ್ ಮಾಡಿದ ಪ್ರಾಜೆಕ್ಟ್ ಅನ್ನ ಮಾಡುವುದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಊರಲ್ಲೇ ಒಂದು ಸೈಡ್ ಅಲ್ಲಿ ಒಂದು ಕುದುರೆ ಇದಿರುತ್ತೆ, ಅದನ್ನ ನೋಡಿರ್ತಾಳೆ. ಇವಾಗ ಕುದುರೆ ಮೇಲೆ ಹತ್ತಿ ಕೂತ್ಕೊಂಡು ಅವಳ ಮನಸ್ಸಲ್ಲಿ ಇರ್ತಾ ಇರುವ ನೋವು ಫೀಲಿಂಗ್ಸ್ ಎಲ್ಲವನ್ನು ಅದರ ಹತ್ರ ಶೇರ್ ಮಾಡ್ಕೊತಿರ್ತಾಳೆ. ಹಾಗೆ ದಿನಗಳು ಕಳಿತಾನೆ ಇರುತ್ತೆ. ಮತ್ತೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದಾಗ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡಿ ಬಾ ಮತ್ತೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನೆ. ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾನೆ. ಈ ಸಲ ಇನ್ನವೇ ತುಂಬಾನೇ ಬೆಟ್ಟಗಳಿರುವ ಜಾಗಕ್ಕೆ ಬಂದಿರ್ತಾರೆ, ಯಾವ್ದೋ ಗ್ಲೇಷಿಯರ್ ರೀತಿ ಇರ್ತಾ ಇರುವ ಒಂದು ಜಾಗಕ್ಕೆ. ಸೊ ಅದನ್ನ ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರುತ್ತೆ, ರಮ್ಯವಾಗಿ ಕಾಣ್ತಿರುತ್ತೆ. ನಮ್ಮ ಹೀರೋ ಅಲ್ಲಿರುವ ನೀರನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ನೋಡು ನೇಚರ್ ಹೀಗೇನೆ, ಅದು ಭೂಮಿಯನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ತುಂಬಾ ನೇಚರಲ್ ಥಿಂಗ್ಸ್ ಅನ್ನ ಹಾಳು ಮಾಡ್ಬಿಡುತ್ತೆ ಅಲ್ವಾ, ನಾಶ ಮಾಡ್ಬಿಡುತ್ತೆ. ಅದೇನೇ ನೇಚರ್ ನಿನಗೆ ಅರ್ಥ ಆಗ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ಹಾಗಾದ್ರೆ ಮನುಷ್ಯರು ಎಲ್ಲರನ್ನು ದೇವರೇನೆ ನಾಶ ಮಾಡ್ಬಿಟ್ಟಿದಾರಾ, ಕಾಣೆ ಮಾಡ್ಬಿಟ್ಟಿದಾರಾ ಅಂತ ವಿಚಿತ್ರವಾಗಿ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಅಯ್ಯೋ ಮತ್ತೆ ಶುರು ಮಾಡ್ಕೋಬಿಟ್ಟ ನೀನು ಅಂತ ನಮ್ಮ ಹೀರೋ ಫೀಲ್ ಮಾಡಿ ಸರಿ ಆಯ್ತು ಬಾ ಫಸ್ಟ್ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿ ಮಾತಾಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೆ ಇಬ್ಬರು ಟೈಮ್ ಅನ್ನು ಸ್ಪೆಂಡ್ ಮಾಡಿ ಚೆನ್ನಾಗಿ ಮಾತಾಡ್ಕೊಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅದೇ ತರ ರಿಟರ್ನ್ ಊರಿಗೆ ಬಂದಿದ್ದ ತಕ್ಷಣವೇ ನಮ್ಮ ಹೀರೋಯಿನ್ ಫೋಟೋಸ್ ಅನ್ನೆಲ್ಲ ಡೆವಲಪ್ ಮಾಡುವಂತಹ ಒಂದು ಅಂಗಡಿಯನ್ನು ನೋಡ್ತಾಳೆ. ಅದರ ನಂತರ ಅಲ್ಲೇ ಇರುವ ಫ್ಲವರ್ ಶಾಪ್ ಗೆ ಹೋಗೋಣ ಅಂತ ಅಂಗಡಿಯನ್ನು ಓಪನ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ಆ ಅಂಗಡಿ ಒಳಗಡೆ ನಮ್ಮ ಹೀರೋಯಿನ್ ಏನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಏನು ಅಂತ ನೋಡಿದ್ರೆ ಅಲ್ಲಿ ಒಳಗಡೆ ಇರ್ತಾ ಇರುವ ಫ್ಲವರ್ಸ್ ಎಲ್ಲವೇ ಬಾಡೋಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಆವಾಗ ನಮ್ಮ ಹೀರೋ ಇದನ್ನ ನೋಡ್ಬಿಟ್ಟು ಸರಿ ಓಕೆ ನಾವು ಇಲ್ಲೇನೆ ಇರ್ತಿರೋದ್ರಿಂದಾನೇ ನಿನಗೆ ಈ ರೀತಿ ಎಲ್ಲ ಫೀಲ್ ಆಗ್ತಿದೆ, ನಾವು ಕಾಡಿನ ಸೈಡ್ ಗೆ ಹೋಗ್ಬಿಡೋಣ, ಕಾಡ್ ಒಳಗಡೆ ಹೋಗಿ ನಾವು ಜೀವನ ಮಾಡೋದಕ್ಕೆ ಟ್ರೈ ಮಾಡೋಣ ಅನ್ನೋ ತರ ಹೇಳಿ ಹೀರೋಯಿನ್ ಕರ್ಕೊಂಡು ಕಾಡಿನ ಒಳಗಡೆ ಇರ್ತಾ ಇರುವ ಒಂದು ಕ್ಯಾಬಿನ್ ಜಾಗಕ್ಕೆ
ಬಂದು ಸೇರ್ತಾನೆ. ಸೊ ಆ ಜಾಗವನ್ನು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿ ಫೀಲ್ ಆಗ್ತಿರುತ್ತೆ. ಆದ್ರಿಂದ ಹಾಗೆ ಆ ಮನೆಯನ್ನ ಸುತ್ತಮುತ್ತ ನೋಡ್ತಿರ್ತಾಳೆ. ಆವಾಗ ನಮ್ಮ ಹೀರೋನು ಹೊರಗಡೆ ಇರುವ ಮರಗಳನ್ನ ತಗೊಳ್ಳೋದಕ್ಕಾಗಿ ಬರ್ತಾನೆ. ಆ ಸಮಯದಲ್ಲಿ ಏನೋ ಹಿಂದೆ ಸದ್ದಾಗ್ತಿರುತ್ತೆ. ಏನು ಅಂತ ನಮ್ಮ ಹೀರೋನು ಗಾಬರಿಗೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಇವನ ಹಿಂದೆನೆ ಒಬ್ಬರು ಅಜ್ಜ ನಡೆದು ಬರ್ತಿರ್ತಾರೆ. ಅಷ್ಟೇ ಅವರನ್ನ ನೋಡಿ ಗಾಬರಿ ಆಗೋಗ್ತಾನೆ ಹುಡುಗ. ಆ ಅಜ್ಜನುವೇ ಇವನನ್ನ ನೋಡಿ ನಡ್ಗೋಗ್ಬಿಡ್ತಾರೆ. ಒಬ್ಬರಿಗೊಬ್ಬರು ನೋಡ್ಕೊಬಿಟ್ಟು ತುಂಬಾನೇ ಶಾಕ್ ಆಗ್ತಾರೆ. ಆದ್ರೆ ಆ ಅಜ್ಜ ಅವರ ಬಾಡಿ ಕಂಡೀಷನ್ ತುಂಬಾನೇ ವೀಕ್ ಆಗಿರ್ತಿದೆ. ಸೊ ತಕ್ಷಣವೇ ಇವ್ರುಗಳೇನೆ ಬೇಗ ಅವರ ಹತ್ರ ಬಂದು ಅವರಿಗೆ ನೀರನ್ನೆಲ್ಲ ಕೊಟ್ಟು ಅವರನ್ನ ಮನೆಗೆ ಎತ್ಕೊಂಡ್ ಬರ್ತಾರೆ. ಸೊ ಮನೆಗೆ ಬಂದು ಕೂತಿದ್ದ ತಕ್ಷಣ ನೀವು ಹೇಗೆ ಜೀವಂತವಾಗಿರ್ತಿದ್ದೀರಾ, ನಿಮ್ಮ ಜೊತೆ ಬೇರೆ ಯಾರಾದ್ರೂ ಜೀವಂತವಾಗಿರ್ತಿದಾರಾ ಅಂತ ಹುಡುಗರು ಕೇಳ್ಬೇಕಾದ್ರೆ ನನಗೆ ಗೊತ್ತಿದ್ದು ಬೇರೆ ಯಾರು ಜೀವಂತವಾಗಿ ಇಲ್ಲ ಕಣಪ್ಪ. ಇದಕ್ಕೂ ಮುಂಚೆ ನಾನು ಸಿಟಿಯಲ್ಲಿ ಇರ್ತಿದ್ದೆ. ಸಡನ್ ಆಗಿ ಕಣ್ಬಿಟ್ಟು ನೋಡ್ಬೇಕಾದ್ರೆ ಸಿಟಿಯಲ್ಲಿ ಯಾರನ್ನು ಕಾಣ್ತಿಲ್ಲ, ಎಲ್ಲ ಜನರು ಮಾಯವಾಗ್ಬಿಟ್ಟಿದ್ರು. ಯಾಕೆ ಈ ಭೂಮಿಯಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಯಾರನ್ನು ಕಾಣ್ತಿಲ್ಲ. ಆದ್ರಿಂದಾನೇ ತುಂಬಾನೇ ಬೇಜಾರಾಗಿ ಈ ಕಾಡಿನ ಒಳಗಡೆ ಬಂದು ಜೀವನ ಮಾಡೋದಕ್ಕೆ ಶುರು ಮಾಡ್ಕೋಬಿಟ್ಟೆ ಅಂತ ಅವರು ಅಪ್ಸೆಟ್ ಆಗಿ ಮಾತಾಡ್ತಿರ್ತಾರೆ. ಆದ್ರೆ ಅವರನ್ನ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ನಂಬಿಕೆ ಬರ್ತಿರುತ್ತೆ. ಖಂಡಿತ ಇನ್ನವೇ ಬೇರೆ ಯಾರಾದ್ರೂ ಜೀವಂತವಾಗಿರ್ಬಹುದು, ನಾವು ಮನೆಗೆ ಹೋಗೋದಂತೂ ಗ್ಯಾರಂಟಿ, ನಿಜಕ್ಕೂ ನಾವು ನಮ್ಮ ಮನೆಗೆ ಹೋಗ್ಬಿಡ್ಬಹುದು ಅಂತ ಖುಷಿ ಆಗ್ತಿರ್ತಾಳೆ. ಹಾಗೆ ರಾತ್ರಿ ಆಗ್ಬೇಕಾದ್ರೆ ನಮ್ಮ ಹೀರೋ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ನಿದ್ದೆ ಮಾಡದೆ ರಾತ್ರಿ ಪೂರ್ತಿ ಅಜ್ಜನ ಜೊತೆ ಕೂತು ಮಾತಾಡ್ತಿರ್ತಾಳೆ. ಸೊ ನಮ್ಮ ಹೀರೋಯಿನ್ ಯಾವ ಮಟ್ಟಿಗೆ ಹೀರೋವನ್ನ ಲವ್ ಮಾಡ್ತಿದ್ದಾಳೆ, ಏನಕ್ಕಾಗಿ ಇವ್ರುಗಳ ಬೆಟ್ಟದ ಜಾಗಕ್ಕೆ ಹೋಗಿದ್ದು, ಎಷ್ಟು ಎಂಜಾಯ್ ಮಾಡಿದ್ರು, ವೆಕೇಶನ್ ನ ಹೇಗೆ ಎಂಜಾಯ್ ಮಾಡಿದ್ರು, ನಂತರ ಏನು ನಡೀತು, ಲೋನ್ಲಿಯಾಗಿ ಇವ್ರುಗಳು ಏನೆಲ್ಲ ಮಾಡಿದ್ರು ಅಂತ ಒಂದನ್ನು ಬಿಡದೆ ಎಲ್ಲವನ್ನ ಅಜ್ಜನಿಗೆ ಹೇಳ್ತಿರ್ತಾಳೆ. ಆವಾಗ ಅಜ್ಜ ಕೂಡ ನಮ್ಮ ಹೀರೋಯಿನ್ ಹತ್ರ ಅವರ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋನೇ ಫಸ್ಟ್ ಎಚ್ಚರ ಆಗ್ತಾನೆ. ಎದ್ದಿದ್ದ ತಕ್ಷಣವೇ ಹೀರೋಯಿನ್ ಅನ್ನ ಎಬ್ಬಿಸ್ತಾನೆ. ಅವಳನ್ನ ಎಬ್ಬಿಸ್ಬಿಟ್ಟು ಈ ರೀತಿ ಅಜ್ಜ ಅವರು ಸತ್ತೋಗ್ಬಿಟ್ಟಿದ್ದಾರೆ, ನಿದ್ದೆ ಮಾಡ್ತಿರ್ಬೇಕಾದ್ರೇನೆ ಹಾಗೆ ನಿದ್ದೆಲೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ನೊಂದೋಗ್ಬಿಡ್ತಾಳೆ, ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾಳೆ. ಬೇಗನೆ ಬಂದು ಆ ಅಜ್ಜನನ್ನು ನೋಡ್ಬೇಕಾದ್ರೆ ಅವರು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೇ ಸೇರಿ ಆ ತಾತನನ್ನ ಊತಾಕ್ತಾರೆ. ಹೀರೋಯಿನ್ಗೆ ಇನ್ನವೇ ಬೇಜಾರಾಗ್ತಿರುತ್ತೆ. ಇವಾಗ ಕೂಡ ಹೀರೋವನ್ನ ಹಿಡಿದು ಜೋರಾಗಿ ಬೈತಿರ್ತಾಳೆ. ಯಾಕೆ ಅವರನ್ನ ಊತಾಗ್ತಿದ್ಯಾ ನೀನು, ಅವರಿಗೆ ನಾವು ಬೇರೆ ರೀತಿಯ ಫ್ಯೂನರಲ್ ನ ಮಾಡ್ಬೇಕು, ಬೇರೆ ತರದ ಸಂಪ್ರದಾಯಗಳನ್ನ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ಅಯ್ಯೋ ಲೇ ಪಾಪಿ, ಏನೇ ಮಾಡಿದ್ರು ಅದಕ್ಕೆ ಏನಾದ್ರೂ ಒಂದು ಕೊರತೆ ಕಂಡು ಹಿಡಿತೀಯ ನೀನು ಅಂತ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅವಳು ಮೆಂಟಲಿ ತುಂಬಾನೇ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾಳೆ, ಒಂಥರ ವಿಚಿತ್ರವಾಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಯಾಕೆಂದ್ರೆ ಎಷ್ಟು ದಿನಗಳಿಗೆ ತಾನೇ ಈ ರೀತಿ ಅಲೋನ್ ಆಗಿ ಒಂದ್ ರೀತಿ ಒಂಟಿಯಾಗಿ ಹೆದರಿಕೆ ಜೊತೆಗೆ ಬದುಕೋದಕ್ಕೆ ಆಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ನಾನು ಇಲ್ಲಿಂದ ಹೋಗ್ತೀನಿ, ಮನುಷ್ಯರನ್ನ ಕಂಡುಹಿಡಿಯೋದಕ್ಕಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಹುಡುಗಿ. ನಮ್ಮ ಹೀರೋ ಅವಳ ಹಿಂದೆನೆ ಓಡಿ ಹೋಗ್ತಾನೆ. ಏನನ್ನ ಮಾಡ್ತಿದ್ಯಾ ನೀನು, ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಒಂದೊಂದು ಮನೆಗೆ ಹೋಗಿ ಚೆಕ್ ಮಾಡ್ಬಿಟ್ಟು ಅಲ್ಲಿ ಯಾವುದೇ ರೀತಿಯ ಮನುಷ್ಯರು ಇಲ್ಲ ಅನ್ಬೇಕಾದ್ರೆ ಅದಕ್ಕೆ ಕ್ರಾಸ್ ಸಿಂಬಲ್ ಅಲ್ಲಿ ಟೇಪ್ ಅನ್ನ ಅಂಟಿಸಿಟ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಇದನ್ನ ನೋಡಿದ ನಮ್ಮ ಹೀರೋ ಇಲ್ಲಿ ನೋಡು ಇದೆಲ್ಲ ಕೆಲಸಕ್ಕೆ ಆಗ್ಬರೋದಿಲ್ಲ, ಏನನ್ನ ಮಾಡ್ತಿದ್ಯಾ ನೀನು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಮಾತನ್ನೇ ಕೇಳೋದಿಲ್ಲ ಅಲ್ವಾ. ಸೊ ಅವಳ ಪಾಡಿಗೆ ಮ್ಯಾಪ್ ಅಲ್ಲಿ ಕೆಲವೊಂದು ಮಾರ್ಕ್ಸ್ ಗಳನ್ನ ಮಾರ್ಕ್ ಮಾಡಿ ಇಟ್ಬಿಟ್ಟು ಆ ಏರಿಯಾಗೆ ಹೋಗಿ ಮನೆಗಳನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಯಾರು ಇಲ್ಲ ಅನ್ಬೇಕಾದ್ರೆ ಆ ಮನೆಗೆ ಟೇಪ್ ಅನ್ನ ಹಾಕಿಟ್ಬಿಟ್ಟು ಬರ್ತಿರ್ತಾಳೆ. ಸೊ ನಮ್ಮ ಹೀರೋನು ಸರಿ ಆಯ್ತು ನೀನು ಏನನ್ನ ಬೇಕಾದ್ರೂ ಮಾಡು ಅಂತ ಅವಳನ್ನ ಬಿಟ್ಬಿಟ್ಟು ಇವನ ಪ್ರಾಜೆಕ್ಟ್ ಅನ್ನ ತಗೊಂಡು ಮಾಡ್ತಿರ್ತಾನೆ, ರೆಡಿ ಮಾಡ್ತಾನೆ ಇರ್ತಾನೆ. ಹಾಗೇನೆ ದಿನಗಳು ಕಳೆಯುತ್ತೆ. ಸ್ವಲ್ಪ ದಿನವನ್ನ ಬಿಟ್ಟು ನಮ್ಮ ಹೀರೋಯಿನ್ ಮತ್ತೆ ರಿಟರ್ನ್ ಬರ್ತಾಳೆ. ಸೊ ಹೀಗೇನೆ ಇವರಿಬ್ಬರ ಲೈಫ್ ಹಾಗೆ ನಿಧಾನಕ್ಕೆ ಹೋಗ್ತಿರುತ್ತೆ, ತುಂಬಾನೇ ಬೋರಿಂಗ್ ಆಗಿ ಸ್ಯಾಡ್ ಆಗಿ. ಸೊ ಯಾವಾಗೆಲ್ಲ ನಮ್ಮ ಹೀರೋಯಿನ್ ರಿಟರ್ನ್ ಬರ್ತಾವಳೋ ಆವಾಗೆಲ್ಲ ಅವಳನ್ನ ಕರ್ಕೊಂಡು ಒಂದು ಚಿಕ್ಕ ಟ್ರಿಪ್ ಗೆ ಹೊರಗಡೆ ಹೋಗ್ತಾನೆ. ಆ ರೀತಿನೇ ಇವಾಗ ಒಂದು ನದಿ ಸೈಡ್ ಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಅವಳ ಹತ್ರ ಮಾತಾಡ್ತಿರ್ತಾನೆ. ನೀನು ಇಲ್ಲದೆ ನನಗೆ ಹುಚ್ಚಿಡಿಯೋ ರೀತಿ ಇರ್ತಿದೆ, ನಾನು ನಿನ್ನನ್ನು ತುಂಬಾನೇ ಪ್ರೀತಿಸ್ತಿದ್ದೀನಿ, ಯಾಕೆ ನನ್ನನ್ನು ಬಿಟ್ಬಿಟ್ಟು ನೀನು ಹೋಗ್ತಿದ್ಯಾ ಅಂತೆಲ್ಲ ತುಂಬಾನೇ ಎಮೋಟ್ ಆಗಿ ಹುಡುಗ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಸೊ ಮತ್ತೆ ಹೀರೋ ಜೊತೆ ಜಾಯ್ನ್ ಆಗ್ಬಿಡ್ತಾಳೆ. ಅದರ ನಂತರ ಏನು ಇಬ್ಬರುವೆ ಮತ್ತೆ ಒಂದೇ ಮನೆಯಲ್ಲಿ ಸ್ಟೇ ಆಗ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ಗೆ ಒಂದು ನೋಟಿಫಿಕೇಶನ್ ಮೆಸೇಜ್ ಬರುತ್ತೆ. ಸೊ ಆ ಸದನ ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ತುಂಬಾನೇ ಖುಷಿ ಆಗ್ತಾಳೆ. ಗಾಬರಿಯಾಗಿ ಬಂದು ಆ ನೋಟಿಫಿಕೇಶನ್ ನ ಓಪನ್ ಮಾಡಿ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ ಹೀರೋಯಿನ್ಗೆ ಒಂದು ಮೇಲ್ ಅನ್ನ ಕಳಿಸಿದಾನೆ, ಒಂದು ಫೋಟೋವನ್ನ ಕಳಿಸಿರ್ತಾನೆ. ಇದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಇನ್ನವೇ ತುಂಬಾನೇ ಬೇಸರ ಆಗ್ಬಿಡ್ತಾಳೆ. ಹಾಗಂದ್ರೆ ಈ ಪ್ರಪಂಚದಲ್ಲಿ ಯಾರುವೇ ಇಲ್ವಾ, ನಮಗೆ ಅಂತ ಒಂದು ಟಾರ್ಗೆಟೇ ಇಲ್ವಾ, ಸೊ ಇದರ ನಂತರ ಲೋನ್ಲಿಯಾಗಿ ಈ ಪ್ರಪಂಚದಲ್ಲಿ ಹೇಗೆ ತಾನೇ ಬದುಕೋದು ಅಂತ ತುಂಬಾನೇ ನೊಂದೋಗ್ಬಿಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಎದ್ದು ಬಂದು ಹೀರೋಯಿನ್ ಇದ್ದಾಳ ಅಂತ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಹೀರೋಯಿನ್ ಆ ರೂಮ್ ಅಲ್ಲಿ ಇರ್ತಿಲ್ಲ, ಆ ಜಾಗದಲ್ಲಿ ಅವಳನ್ನ ಕಾಣ್ತಿಲ್ಲ. ಆದ್ರೆ ಆ ಜಾಗದಲ್ಲಿ ನಮ್ಮ ಹೀರೋನ ಹೆಸರನ್ನ ಹಾಕಿ ಒಂದು ಪೋಸ್ಟರ್ ಇರುತ್ತೆ. ಸರಿ ಅಂತ ನಮ್ಮ ಹೀರೋನವೇ ಅದನ್ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಫುಲ್ ನಮ್ಮ ಹೀರೋಯಿನ್ ಅವಳ ಫೋಟೋಸ್ ಆಗಿ ಇರುತ್ತೆ. ಆದ್ರೆ ಎಲ್ಲಾ ಫೋಟೋಸ್ ಅಲ್ಲೂ ನಮ್ಮ ಹೀರೋಯಿನ್ ತುಂಬಾನೇ ಸ್ಯಾಡ್ ಆಗಿ ಅಪ್ಸೆಟ್ ಆಗಿರ್ತಾಳೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಗೆ ಏನು ತಪ್ಪಾಗಿರ್ತಿದ್ಯಲ್ಲ ಅಂತ ಫೀಲ್ ಆಗುತ್ತೆ. ಸೊ ತಕ್ಷಣವೇ ಅಲ್ಲಿಂದ ಬೇಗ ಕಾರನ್ನ ತಗೊಂಡು ಹೀರೋಯಿನ್ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಓಡಿಸುವ ಕಾರು ಒಂದು ಜಾಗದ ಹೊರಗಡೆ ನಿಂತಿರೋದನ್ನ ನೋಡ್ತಾನೆ. ಅದು ಒಂದು ಬೆಟ್ಟದ ಪಕ್ಕದಲ್ಲಿ ನಿಂತಿರುತ್ತೆ. ಅದನ್ನ ನೋಡಿದ ತಕ್ಷಣ
ನಮ್ಮ ಹೀರೋ ಅಯ್ಯೋಯ್ಯೋ ಅಂತ ತುಂಬಾನೇ ಗಾಬರಿಯಾಗಿ ಅವಳನ್ನ ಹುಡುಕಿ ಓಡಿ ಹೋಗ್ತಾನೆ. ಆ ಬೆಟ್ಟದ ಮೇಲೆ ಹತ್ತಿ ಮೇಲ್ ಬಂದು ನೋಡ್ಬೇಕಾದ್ರೆ ಅಲ್ಲಿರುವ ನೀರಲ್ಲಿ ನಮ್ಮ ಹೀರೋನ್ ಹಾಗೆ ತೇಳ್ತಿರ್ತಾಳೆ. ಅವನು ಅನ್ಕೊಂಡಿದ್ದ ರೀತಿನೇ ಅದೇ ರೀತಿ ಬಿದ್ದಿರ್ತಾಳೆ. ಸೊ ಬೇಗನೆ ನೀರಿಗೆ ಜಂಪ್ ಮಾಡಿ ನಮ್ಮ ಹೀರೋಯಿನ್ ಕಾಪಾಡಬೇಕು ಅಂತ ನಮ್ಮ ಹೀರೋ ಟ್ರೈ ಮಾಡ್ತಾನೆ. ಆದ್ರೆ ಇಟ್ಸ್ ಟೂ ಲೇಟ್ ಅನ್ಸುತ್ತೆ. ಆಲ್ರೆಡಿ ನಮ್ಮ ಹೀರೋಯಿನ್ ಸತ್ತೋಗ್ಬಿಟ್ಟಿದ್ದಾಳೆ. ಇದನ್ನು ನೋಡಿದ ನಮ್ಮ ಹೀರೋ ತುಂಬಾನೇ ವೆಕ್ಸ್ ಆಗ್ಬಿಡ್ತಾನೆ. ಅವನ ಕೈಯಲ್ಲಿ ಇದನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಈ ಪ್ರಪಂಚದಲ್ಲಿ ಯಾರವೇ ಇಲ್ಲ. ಅವನಿಗೆ ಇಡೀ ಪ್ರಪಂಚವಾಗಿ ಇರ್ತಾ ಇದ್ದಿದ್ದು ನಮ್ಮ ಹೀರೋಯಿನ್ ಮಾತ್ರವೇ. ಇವಾಗ ಅವಳೇನೇ ಇಲ್ಲ ಅನ್ಬೇಕಾದ್ರೆ ಅವನಿಗೆ ಹೇಗಾಗ್ಬೇಕು, ಅವನಿಗೆ ಮನಸ್ಸಿಗೆ ಹೇಗಾಗ್ಬೇಕು. ಸೊ ನಮ್ಮ ಹುಡುಗನು ತಕ್ಷಣವೇ ಆ ನೀರಿಗೆ ಬಿದ್ದು ತಾನುವೇ ಸತ್ತೋಗ್ಬಿಡೋಣ ಅಂತ ಟ್ರೈ ಮಾಡ್ತಾನೆ. ತನ್ನನ್ನು ತಾನೇ ಕೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಂದ ಆಗ್ತಾ ಇಲ್ಲ. ಸೊ ಮತ್ತೆ ನೀರನ್ನ ಬಿಟ್ಟು ಹೊರಗಡೆ ಬಂದು ಹೀರೋಯಿನ್ ಅವಳ ಡೆಡ್ ಬಾಡಿಯನ್ನ ನೋಡಿ ಬಿದ್ದು ಬಿದ್ದು ಅಳ್ತಾನೆ. ಹುಡುಗ ಗುಳೋ ಅಂತ ಅಳ್ತಿರ್ತಾನೆ. ನಂತರ ಅಲ್ಲಿಂದ ತುಂಬಾನೇ ಬೇಜಾರಾಗಿ ಹೊರಡ್ತಾನೆ. ಅಲ್ಲಿರುವ ಕಾರನ್ನ ತಗೊಂಡು ಹುಚ್ಚಿನ ರೀತಿ ಡ್ರೈವ್ ಮಾಡಿ ಹೋಗ್ತಾನೆ. ಅವನ ಕಣ್ಣಲ್ಲಿ ಫುಲ್ಲು ನೀರು ಕಚ್ಕೊಂಡಿರುತ್ತೆ. ಹಾಗೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಈ ಮೂವಿಯಲ್ಲಿ ಏನನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ, ಅದು ನಿಮಗೆ ಕನ್ವೆ ಆಯ್ತಾ ಅಂತ ಗೊತ್ತಿಲ್ಲ. ಏನೇ ಈ ಪ್ರಪಂಚದಲ್ಲಿ ನಮಗೆ ಎಲ್ಲವೇ ಸಿಕ್ಕಿದ್ರು ಕೂಡ ನಮಗೆ ಅಂತ ಒಂದು ಟಾರ್ಗೆಟ್, ನಮಗೆ ಅಂತ ಒಂದು ಏಮ್ ಇದ್ರೆ ಮಾತ್ರವೇನೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಈ ಮೂವಿಯಲ್ಲಿ ಟ್ರೈ ಮಾಡಿದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಸೇಫ್ ಆಗಿ ಜೋಪಾನವಾಗಿರಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.